ದೊರೆಯದ ಹೊರತು ಕಲ್ಯಾಣ ಎನ್ನುವ ಪದಕ್ಕೆ ಅರ್ಥ ದೊರೆಯಲಾರದು. ಕಾಸಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಹಾಸನಿಕ್ಕಿ ಸಾಲಿಗನಾದ, ವೇದವನೋದಿ ಹಾರವನಾದ. ಬೇರೆ ಬೇರೆ ವೃತ್ತಿಗಳನ್ನು ಶ್ರದ್ಧೆಯಿಂದ ಮಾಡಿದರೆ ಕಾಯಕ ಆಗ್ತದೆ ಎನ್ನುವಂತಹ ಭಾವನೆಯನ್ನು ಈ ನೆಲದ ಶರಣೆಯರು ಸಾರಿದ್ದಾರೆ. ರಾಜಪ್ರಭುತ್ವದ ಎದುರಿಗೆ ಶರಣ ಪ್ರಭುತ್ವದ ನಡೆಯನ್ನು ತೋರಿಸಿದ, ಅಂದಿನ ಕಾಲದಲ್ಲಿಯೇ ಸಮಾನತೆಯ ವಿಚಾರಗಳನ್ನು ಬೆಳೆಸಿದ ಆ ಶರಣೆಯರ ಒಂದು ಭೂಮಿ ಅಂತ ಮತ್ತೆ ನೆನಪಿಸಿಕೊಂಡು, ನಮ್ಮಲ್ಲಿ ನದಿಗಳಿವೆ, ಸಾಕಷ್ಟು ಫಲವತ್ತಾದ ಭೂಮಿ ಇದೆ. ಆದರೆ ಮಾನಸಿಕವಾಗಿ ನಾವಿನ್ನೂ ಈ ಭಾಗದ ಜನ ಗಟ್ಟಿಗರಾಗಿಲ್ಲ. ಜೀವನದಿ ಕಾವೇರಿ ಅಂದ್ರೆ ಹಾಗಾದ್ರೆ ನಮ್ಮ ಕೃಷ್ಣೆ ಜೀವನದಿ ಅಲ್ಲವೇ? ಕಾವೇರಿಗಿಂತಲೂ ದೊಡ್ಡ ನದಿ ಇದು ಕೃಷ್ಣ. ಕಾವೇರಿ ನದಿಗೆ ಕಟ್ಟಿರುವ ಅಣೆಕಟ್ಟೆಗಿಂತಲೂ ದೊಡ್ಡದು ಕೃಷ್ಣ ಅಣೆಕಟ್ಟು. ನಮಗೆ ಅದು ಕೂಡ ಗೊತ್ತಿದೆಯೋ ಇಲ್ಲವೋ ಗೊತ್ತಿಲ್ಲ. ನಮಗೆ ತುಂಗಭದ್ರಾ ಅಣೆಕಟ್ಟು ಅದು ಬಹಳ ದೊಡ್ಡದು. ಆದ್ರೆ 130 TMC ನೀರು ಇರಬೇಕಾದಂತಹ ತುಂಗಭದ್ರಾ ಅಣೆಕಟ್ಟಿನಲ್ಲಿ 100ಕ್ಕಿಂತಲೂ ಕಡಿಮೆ TMC ಅಡಿ ನೀರು ಇದೆ. ಅದಕ್ಕೆ ಮೂಲ ಕಾರಣ ಹೂಳು ತುಂಬಿಕೊಂಡಿದೆ. ಈ ಹೂಳನ್ನು ತೆಗೆಯಲಿಕ್ಕೆ ಸಾಧ್ಯವಿದೆ ಅಂತ ರೈತರು 2 TMC ಹೂಳನ್ನು ತೆಗೆದು ತೋರಿಸಿದರು ಸರ್ಕಾರಕ್ಕೆ. ಸರ್ಕಾರದ ಎಂಜಿನಿಯರ್ಗಳು ಹೇಳ್ತಾರೆ ಆ ಹೂಳು ತೆಗೆಯುವುದು ಲಾಭದಾಯಕ ಅಲ್ಲ, ಸಮಾಂತರ ಜಲಾಶಯವನ್ನು ಕಟ್ಟಬೇಕು ಅನ್ನುವಂತ ವಿಚಾರವನ್ನು ಸರ್ಕಾರದ ಎದುರಿಗೆ ಇಡ್ತಾ ಇದ್ದಾರೆ. ಇಲ್ಲೇ ಮಲ್ಲಾಮಾರಿಯಲ್ಲಿ 100 ದಿವಸಗಳಿಂದ ಹೋರಾಟ ನಡೀತಾ ಇದೆ. ಏತ ನೀರಾವರಿಯ ಸಲುವಾಗಿ ದೊಡ್ಡ ದೊಡ್ಡ ಅಣೆಕಟ್ಟೆಗಳಷ್ಟೇ ಸಾಲದು, ಚಿಕ್ಕ ಚಿಕ್ಕ ಅಣೆಕಟ್ಟುಗಳು ಕೂಡ ಬಹಳ ದೊಡ್ಡ ಒಂದು ಪಾತ್ರವನ್ನು ಆಡ್ತವೆ. ಕೆರೆಗಳು ಕೂಡ ಮಹತ್ವದ ಪಾತ್ರವನ್ನು ಆಡ್ತವೆ. ಮತ್ತೆ ನಮ್ಮ ಭಾಗ ಸಮೃದ್ಧ ಆಗ್ಬೇಕಾದ್ರೆ ನೀರನ್ನು ಸಂಗ್ರಹಿಸುವಂತಹ ಮತ್ತು ಕಡಿಮೆ ನೀರನ್ನು ಬಳಸಿ ಬೆಳೆಸುವಂತಹ ಬೆಳೆಗಳ ಬಗ್ಗೆ ನಾವು ಮರುಚಿಂತನೆಯನ್ನು ಕೂಡ ಮಾಡಬೇಕಾಗಿದೆ. ನಮ್ಮ ಹಿಂದಿನ ಹಿರಿಯರು ಕೇವಲ ಕಡಿಮೆ ಬೀಳುವಂತಹ ಮಳೆಗೆ ಜೋಳ, ಹತ್ತಿ, ಕಡಲೆ, ಕುಸುಬೆ ಇಂಥ ಹಲವಾರು ಬೆಳೆಗಳನ್ನು ಬೆಳೀತಾ ಇದ್ರು. ನಮ್ಮ ದೇಶದಲ್ಲಿ ಯಾವ ಒಂದು ಬಹು ಸಂಸ್ಕೃತಿ ಇದೆ ಅಂತ ನಾವು ಹೇಳ್ತೀವಿ ವಿಚಾರವಾದಿಗಳು. ಆದ್ರೆ ಅವ್ರು ಹೇಳ್ತಾರೆ ಈ ದೇಶಕ್ಕೆ ಏಕ ಸಂಸ್ಕೃತಿ ಇದೆ, ಏಕ ಧರ್ಮವಿದೆ ಅಂತ ಅವ್ರು ಹೇಳ್ತಾರೆ. ಯಾಕೆ ನಾನು ಪ್ರಸ್ತಾಪ ಮಾಡಿದ ಈ ವಿಷಯ ಅಂದ್ರೆ,
ಹೊಲಗಳಲ್ಲಿಯೂ ಕೂಡ ಏಕ ಬೆಳೆ ಇರಬಾರ್ದು, ಬಹು ಬೆಳೆ ಇರಬೇಕು. ಬಹು ಬೆಳೆಗಳಿದ್ದಾಗಲೇ ಆ ಒಂದು ಬೆಳೆಗಳಿಗೆ ಒಂದು ಯೋಗ್ಯವಾದಂತಹ ಒಂದು ಬೆಳವಣಿಗೆ ಸಾಧ್ಯ ಅಂತ ನಾನು ಒಬ್ಬ ರೈತನಾಗಿಯೂ ಕೂಡ ಭಾವಿಸಿದ್ದೇನೆ. ಈ ಪ್ರಾಂತದ ಸಲುವಾಗಿ ಹತ್ತಿ ಮತ್ತು ಜೋಳ ಬೆಳೆಯುವಂತಹ ಈ ಪ್ರಾಂತದ ಸಲುವಾಗಿ ಸಾಕಷ್ಟು ಯುದ್ಧಗಳು ನಡೆದು ಹೋಗಿವೆ. ರಾಯಚೂರಿನಿಂದ ಈ ಪ್ರದೇಶವನ್ನು ನೋಡಿದಾಗ ದೋಆಬ್ ಎಂದು ಕರೀತಾರೆ. ಈ ಸಮೃದ್ಧವಾದಂತಹ ನೆಲ ಇದ್ದಾಗಿಯೂ ಕೂಡ ನಮ್ಮ ಜನ ಕಾಯಕ ಪ್ರಜ್ಞೆಯನ್ನು ಮರೆತು ತಮ್ಮ ಹೊಲಗಳನ್ನು ಬೇರೆ ರಾಜ್ಯದವರಿಗೆ ಮಾರಿಕೊಂಡು ಕೂಲಿಕಾರರಾಗಿ ದುಡಿತಕ್ಕಂತಹ ದೃಶ್ಯಗಳನ್ನು ಕೂಡ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ನಾವು ಕಾಣಬಹುದು. ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ ಸಾಕಷ್ಟು ಭೂಮಿ ಪಡ ಬಿದ್ದಿದೆ, ಖಾಲಿ, ಉಳುಮೆ ಇಲ್ಲ. ಆಧುನಿಕ ಕೃಷಿಗೆ ಟ್ರ್ಯಾಕ್ಟರ್ಗಳು ಬಂದಿರಬಹುದು, ಆದ್ರೆ ಇಡೀ ನಮ್ಮ ಭಾರತವೇ ಒಂದು ಕಾಲಕ್ಕೆ ಆಧುನಿಕ ಕೃಷಿಯನ್ನು ಉಪಯೋಗಿಸಿ, ಅಂದ್ರೆ ರಾಸಾಯನಿಕ ಗೊಬ್ಬರ, ರಾಸಾಯನಿಕ ಔಷಧದ ಸಿಂಪರಣೆಯ ಮೂಲಕ, ಹೈಬ್ರಿಡ್ ಬೆಳೆಯ ಮೂಲಕ ನಾವು ಸಾಕಷ್ಟು ಬೆಳೆದರೂ ಕೂಡ ಅದರ ಗುಣಮಟ್ಟ ಬಹಳ ಕಡಿಮೆ ಇದೆ. ನಾವು ತಿನ್ನುವಂತಹ ಇವತ್ತಿನ ಆಹಾರ ಅದು ವಿಷಯುಕ್ತವಾಗಿದೆ ಅಂತ ವಿಜ್ಞಾನಿಗಳು ಸಾರಿ ಹೇಳ್ತಾರೆ. ವಿಶೇಷವಾಗಿ ನಮ್ಮ ಗಂಗಾವತಿ ಭಾಗದಲ್ಲಿ ಬಹಳಷ್ಟು ರಾಸಾಯನಿಕ ಗೊಬ್ಬರವನ್ನು, ರಾಸಾಯನಿಕ ಔಷಧವನ್ನು ಸಿಂಪಡಿಸ್ತಾರೆ. ಇದು ಅವರ ತಪ್ಪಲ್ಲ. ಗ್ರಾಮ ಸೇವಕರಿಂದ ಆಧುನಿಕ ಕೃಷಿಯ ಒಂದು ವಿಚಾರಗಳನ್ನು ತಿಳಿದು ಅವರು ಹೀಗೆಲ್ಲ ಮಾಡ್ತಾ ಇದ್ದಾರೆ. ನಾನು ಹೊಲಕ್ಕೆ ಹೋಗುವಾಗ ಒಬ್ಬ ಸಣ್ಣ ರೈತ ಮೊನ್ನೆ ಬೋರ್ ಹಾಕಿದ್ದಾನೆ, ಏನೇನೋ ಬೆಳೆಗಳನ್ನು ಇಡ್ತಾನೆ, ಒಂದು ಕೂಡ ಮೇಲೆ ಬರ್ತಾ ಇಲ್ಲ. ಅದು ಭೂಮಿ ಮಸಾರಿ ಭೂಮಿ. ನಾನು ಹೊಲಕ್ಕೆ ಹೋಗುವಾಗ ನಿಲ್ಲಿಸಿ ಅವನಿಗೆ ಹೇಳಿದೆ, ನೀನು ನಿನ್ನ ಪ್ರಯತ್ನ ಆರಂಭ ಮಾಡುವ ಮೊದಲು ನಿನ್ನ 2 ಎಕರೆ ಅಥವಾ ಕಡಿಮೆ ಇರ್ಬೋದು ಆ ಭೂಮಿಗೆ ಮೊದಲು ತಿಪ್ಪೆ ಗೊಬ್ಬರ ಹಾಕು. ತಿಪ್ಪೆ ಗೊಬ್ಬರ ಹಾಕ್ಲಾರ್ದೆ ನೀನು ಕೇವಲ ರಾಸಾಯನಿಕ ಗೊಬ್ಬರದ ಮೂಲಕ ಬೆಳಿತೀನಿ ಅಂದ್ರೆ ಸಾಧ್ಯವಿಲ್ಲ ಅಂತ ನಾನು ಆ ರೈತನಿಗೆ ಹೇಳಿದೆ. ಅಂದ್ರೆ ಏನಾಗಿದೆ, ಆಧುನಿಕ ಕೃಷಿಯಿಂದ ನಾವು ಬಹಳ ಮುಂದಕ್ಕೆ ಹೋದಂತೆ ಅನಿಸಿದ್ರೂ ಕೂಡ ನಾವು ಬಹಳ ಹಿಂದೆ ಬಿದ್ದಿದ್ದೇವೆ. ಮರಳಿ ನಾವು ದನಗಳನ್ನು ಸಾಕಬೇಕಾದ, ಸಗಣಿ ಗೊಬ್ಬರವನ್ನು ಬಳಸಿ ಜೊತೆಗೆ ಸ್ವಲ್ಪ ಪ್ರಮಾಣದ, ಅಲ್ಪ ಪ್ರಮಾಣದ ರಾಸಾಯನಿಕವನ್ನು ಬಳಸಿದ್ರೆ ಮಾತ್ರ ನಮ್ಮ ನೆಲ ಉಳಿತದೆ. ನಮ್ಮ ಜಲವೂ ಕೂಡ ಕಲ್ಮಶ ಆಗಿದೆ. ಹಳ್ಳಿಯಿಂದ ಹಿಡಿದುಕೊಂಡು ದಿಲ್ಲಿಯವರೆಗೆ ಎಲ್ಲಿ ಹೋದರೂ ಕುಡಿಯುವ ನೀರಿನ ಸೋಸುವ ಘಟಕಗಳನ್ನು, ಶುದ್ಧ ನೀರಿನ ಘಟಕಗಳನ್ನು ನಾವು ಕಾಣ್ತಾ ಇದ್ದೇವೆ. ಇದರ ಅರ್ಥ ಏನು ಅಂದ್ರೆ ನಮ್ಮ ಜಲವನ್ನೆಲ್ಲ ನಾವು ಹಾಳು ಮಾಡಿದ್ದೇವೆ, ನಮ್ಮ ಜಲವನ್ನೆಲ್ಲ ನಾವು ಕಲುಷಿತಗೊಳಿಸಿದ್ದೇವೆ. ಹೀಗಾಗಿ ನಮ್ಮ ನೆಲ ಜಲ ಮೂಲತಃ ಸಮೃದ್ಧವಾಗಿದ್ರೂ ಕೂಡ 16 ವರ್ಷಗಳ ಹಿಂದೆ ನಾವೆಲ್ಲ ತುಂಗಭದ್ರಾ ಕಾಲುವೆಯ ನೀರನ್ನು ಸುಮ್ಮನೆ ಹಂಗೆ ಬೊಗಸೆಯಲ್ಲಿ ಕುಡಿತಿದ್ವಿ.
ಇವತ್ತು ಗಂಗಾ ನದಿಯು ಕೂಡ ಕಲುಷಿತವಾಗಿದೆ. ಅದಕ್ಕೆ ಮೂಲ ಕಾರಣ ನಮ್ಮ ಸಾಂಪ್ರದಾಯಿಕ ಪದ್ಧತಿಗಳು. ಹೆಣವನ್ನು ಸುಡತಕ್ಕಂತಹ ಪದ್ಧತಿ ಮತ್ತು ಅರೆ ಸುಡುವಂತಹ ಪದ್ಧತಿಯಿಂದಾಗಿ ಆ ಕಟ್ಟಿಗೆ ಉಳಿಸುವ ಕಾರಣಕ್ಕಾಗಿ ಹೆಣವನ್ನು ನದಿಗೆ ತಳ್ಳಿಬಿಡ್ತಾರೆ. ಗಂಗಾ ನದಿ ಗಬ್ಬೆದ್ದು ಹೋಗಿದೆ. ನಮ್ಮ ತುಂಗಭದ್ರಾ ನದಿಯು ಕೂಡ ರಾಸಾಯನಿಕ ಈ ಹರಿಹರ ಫಾಲಿಫೈಬರ್ಸ್ ಮುಂತಾದಂತಹ ಒಂದು ದೊಡ್ಡ ಉದ್ಯಮಗಳಿಂದ ನದಿ ಹಾಳಾಗಿದೆ. ಒಂದು ಕಾಲಕ್ಕೆ ಹೇಳ್ತಾ ಇದ್ರು ಉದ್ಯಮ ಇಲ್ಲವೇ ನಾಶ ಅಂತ ಹೇಳ್ತಾ ಇದ್ರು. ಉದ್ಯಮ ಇಲ್ಲವೇ ನಾಶ ಅಂತ ಹೇಳ್ತಾ ಇದ್ರು. ಕೊಪ್ಪಳದ ಸಮೀಪದಲ್ಲಿ ಒಂದು 50 ಕಬ್ಬಿಣದ ಉದ್ಯಮಗಳಿವೆ. ಸಣ್ಣ ದೊಡ್ಡ 50 ದೊಡ್ಡ ಉದ್ಯಮಗಳಿವೆ. ಮನೆ ದಿವಸ ಮಳೆ ಮಲ್ಲಪ್ಪ ಅನ್ನುವಂತಹ ಕೊಪ್ಪಳದ ಪ್ರಶಾಂತ ತಾಣದಲ್ಲಿ ಜನ ಹೋರಾಟಕ್ಕೆ ಕರೆಯನ್ನು ಕೊಟ್ಟಿದ್ರು. ಏನು? ಆ 50 ಉದ್ಯಮಗಳಿಂದ ಹೊಗೆ ಬರ್ತಾ ಇದೆ, ಧೂಳು ಬರ್ತಾ ಇದೆ, ಪರಿಸರ ಕಲ್ಮಶ ಆಗ್ತಾ ಇದೆ ಅನ್ನುವಂತಹ ವಿಚಾರ ಇನ್ನೊಂದು ಕಡೆ. ಅದಕ್ಕೆ ನನಗೇನು ಅನಿಸ್ತದೆ ಅಂದ್ರೆ, ನಮ್ಮ ನೆಲ ಜಲ ಸುರಕ್ಷಿತವಾಗಿರಬೇಕಾದ್ರೆ ಪ್ರಧಾನವಾಗಿ ಬಹುಜನರಿಗೆ ಆಹಾರವನ್ನು ಕೊಡ್ತಕ್ಕಂಥ ಒಕ್ಕಲುತನ ಅಥವಾ ಕೃಷಿಗೆ ಹೆಚ್ಚಿನ ಒತ್ತು ಸಿಗಬೇಕು. ನಂತರ ಉದ್ಯಮಕ್ಕೆ. ಇಡೀ ಪ್ರಪಂಚಕ್ಕೆ ಹೋಗ್ತದೆ ಎಲ್ಲ ಕಡೆ. ನಮ್ಮ ರೈತರು ಬೆಳೆದದೇ ನಾವು ಎಲ್ಲರೂ ಊಟ ಮಾಡ್ತೀವಿ. ಇವತ್ತು ತರಕಾರಿ ಬೆಳೆಯೋರು ನಾವೇ, ಇವತ್ತು ಆಹಾರ ಧಾನ್ಯ ಬೆಳೆಯೋರು ನಾವೇ, ಇವತ್ತು ಹಣ್ಣು ಹಂಪಲು ಬೆಳೆಯೋರು ನಾವೇ. ಮತ್ತು ನಾವು ಯಾವ ಮಾತಿಲ್ಲಿ ಕಡಿಮೆ ಇದ್ದೇವೆ? ಕಡಿಮೆ ಇಲ್ಲ ಅಂತ ನಾವು ಭಾಳ ಧೈರ್ಯದಿಂದ ಹೇಳ್ತೀವಿ. ಈಗ ಯಾಕೆ ಹೇಳ್ಬೇಕಂದ್ರೆ, ಈಗ ನೋಡ್ರಿ, ಹಿಂದ್ಕಿನ ಹಿರಿಯರು ಅವರಿಗೆ ಸರ್ಕಾರದ ಏನೂ ಸವಲತ್ತು ಇರಲಿಲ್ಲ. ಏನೋ ನನಗೆ ಹೇಳ್ತೀನಿ, ನಾನೇ 30 ವರ್ಷ ಇದ್ದಾಗ ನಮಗೆ ಏನೋ ಒಂದು ಯೂರಿಯಾ ಗೊತ್ತಿದ್ದಿಲ್ಲ, ಏನೋ ಗೊತ್ತಿದ್ದಿಲ್ಲ. ಇದೇ ತಿಪ್ಪಿ ಖಾತಾನೆ ಹಾಕಬೇಕು, ಊರ್ದೆಲ್ಲ ಹೆಂಡಿ ಹಿಡ್ಕೊಂಡು ಒಯ್ದು ಹೊಲದೊಳಗೆ ಕಾಂಪೋಸ್ಟ್ ಮಾಡಿ, ಅದೇ ಹೆಂಡಿ ಗೊಬ್ಬರ ಮಾಡಿ 6 ತಿಂಗಳಿಗೆ ಒಂದು ತಿರುವಿ ಅದೇ ಸೋಸಿ ನಾವು ಬುಕ್ಕಾದಿಂದ ಬಿತ್ತಿದ್ದೆವು. ಈ ಆಹಾರದ ಒಂದು ಕೊರತೆ ಆಗ್ತದೆ ಅಂತ ಹೇಳಿ ಏನಂದ್ರೆ, ಇದು ರಾಸಾಯನಿಕ ಗೊಬ್ಬರ, ಕ್ರಿಮಿನಾಶಕ ಔಷಧ ಚಾಲು ಇತ್ತು. ಮೊದಲು ನಾವೆಲ್ಲ ತೊಗರಿಗಳಿಗೆಲ್ಲ ಝಾಡಿಸ್ತಿದ್ದೆವು. ಇದು ಔಷಧ ಅನ್ನೋದೇ ಏನೂ ಗೊತ್ತಿದ್ದಿಲ್ಲ. ಒಳ್ಳೆ ಆಹಾರ ಇತ್ತು. ಆ ಒಳ್ಳೆ ಆಹಾರ ಏನು ತಿಂದಾರೆ ಹಿಂದಿನ ಹಿರಿಯರಲ್ಲಿ, ಅವ್ರು 105 ವರ್ಷ ಇರ್ತಿದ್ರು. ಈಗ ನೋಡ್ರಿ ಎಷ್ಟು ರೋಗಗಳವ. ಹಾರ್ಟ್, ಕ್ಯಾನ್ಸರ್, BP, ಶುಗರ್, ತಲೆ ಡ್ಯಾಮೇಜ್, ಮೊಳಕಾಲುಗಳೆಲ್ಲ ಬ್ಯಾನಿ, ಪ್ರತಿಯೊಬ್ಬರಿಗೆ ರೋಗ. ಈಗ ನೋಡ್ರಿ, ಒಬ್ಬ ಡಾಕ್ಟ್ರಾಗ ನಮ್ಮ ಕೈ ಮುಟ್ಟಬೇಕಾದ್ರೆ 500 ರೂಪಾಯಿಂದ 1500 ರೂಪಾಯಿ ತೊಗೋತಾರ ಅವ್ರು. ಆದ್ರೆ ಒಬ್ಬ ಸಾವಯವ ಕೃಷಿ ಮಾಡ್ತಾನೆ ಒಬ್ಬ ರೈತ. ಆ ರೈತನಿಗೆ ಅವನಿಗೆ ಅರ್ಧನೇ ಮಾಡಿ ಬೆಳಿತಾನೆ ರೀ. 10 ಚೀಲ ಆಯ್ತು ಅಂದ್ರೆ ಅದು ಈ ತಿಪ್ಪಿ ಖಾತ ಹಾಕಿದಾಗ ಅದು ಅವನಿಗೆ 5 ಚೀಲನೇ ಆಗ್ತದೆ. ಅವ ಒಂದು 5 ರೂಪಾಯಿ 10 ರೂಪಾಯಿ ಜಾಸ್ತಿ ಮಾರ್ತಾನ. ಆದ್ರೆ ಒಳ್ಳೆ ಆಹಾರ ಇರ್ತದ. ಅದ್ರ ಕಡೆ ಯಾರು ಭೀ ಹೋಗ್ತಾ ಇರಲಿಲ್ಲ. ಇವತ್ತು ಮೊದಲು ಡಾಕ್ಟರ್ಗಳು ನೋಡ್ರಿ, ಹಳ್ಳಿಗೆ ಕುದುರೆ ಮೇಲೆ ಸೈಕಲ್ ಮೇಲೆ ಬರ್ತಿರು. ನಿಮ್ಮ ಊರಾಗ ಯಾರಿಗೆ ಜಡ ಬಂದದೇನೋ, ಯಾರಿಗೆ ಏನೋ ಔಷಧ ಗೋಳಿ ಬೇಕೇನಂತ ಹೇಳಿ. ಈಗ ನೋಡ್ರಿ, ಸಿಟಿ ಒಳಗೆ ಒಬ್ಬೊಬ್ರದ್ದು 4 ಮಜಲ 5 ಮಜಲ, ಸೋಲಾಪುರ, ಉಮ್ಮಾರ್ಗಾರಿ ಎಲ್ಲ ದವಾಖಾನೆ ಆಗಿಬಿಟ್ಟವ. ಯಾಕೆ? ವಿಷಪೂರಿತ. ನಾವು ನೋಡ್ರಿ, ಮೊದಲು ಬರೀ ಬೆಳಿಗ್ಗೆ ಅಷ್ಟೇ ಔಷಧ ಹೊಡಿತಿದ್ದೆವು. ಈಗ ಈ ಕಡೆ ಒಂದು 4-5 ವರ್ಷ ಏನಾದಾಗ ಮಳೆ ಜಾಸ್ತಿ ಆದ ಬಳಿಕ ಬರೀ ಭೂಮಿಗೆ ಸ್ಪ್ರೇ ಮಾಡೋದು. ಜೇಕ್ ಬತ್ತಂದ್ರೆ ಜೇಕಿ ಹೊಡೆಯೋದು, ಕರ್ಕಿ ಬತ್ತಂದ್ರೆ ಕರ್ಕಿ ಹೊಡೆಯೋದು, ಬೆಳಿಗಳಿಗೆ ಅಂದ್ರೆ ಇದು ಹುಲ್ಲು ಬತ್ತಂದ್ರೆ ಹುಲ್ಲಿಗೆ ಹೊಡೆಯೋದು ಚಾಲು ಆಗ್ಯದ. ಈಗ ಪರಿಸ್ಥಿತಿ ಹೆಂಗೆ ಬರ್ತದಂದ್ರೆ, ಇನ್ನು 12ರಿಂದ 15 ವರ್ಷ ಇದೇ ಪ್ರಕಾರ ಮುಂದುವರಿತಂದ್ರೆ ಮಕ್ಕಳು ಆಗೋದು ಭಾಳ ಕಷ್ಟ ಅದ. ಒಂದು ಎಳೆಗೆ ಹುಟ್ಟೋದು ಅಂದ್ರೆ ಕುಂಟ ಕೂಳು ಹುಟ್ಟೋದು ಗ್ಯಾರಂಟಿ ಅವರಿಗೆ. ಅದಕ್ಕೆ ಈಗೇ ನೀವೇನದ ಆಹಾರದಾಗ ಸ್ವಲ್ಪ ಬದಲಾವಣೆ ಮಾಡಿದ್ರಿ ಅಂದ್ರೆ ನಿಮ್ಮ ಹಣಿಬಾರ ಚಂದ ಅದ. ಇದ್ದಿದ್ದಿಲ್ಲ ಅಂದ್ರೆ ನಿಮ್ಗೆ ಉಳುಕು ಜಾಗ ಸಿಗಲ್ಲಪ್ಲೆ ಅಂತ ಪರಿಸ್ಥಿತಿ ಬರ್ತದೆ ಮುಂದಿನ ದಿನಗಳಾಗ. ಅದಕ್ಕೆ ಇದು ಸಿರಿಧಾನ್ಯ ಅಂತ ಹೇಳಿ ಏನು ಬಂದದ, ಹಿಂದಕ್ಕೆಲ್ಲ ಬೆಳಿತೀರೋ ಅದೇ ಯೂಸ್ ಮಾಡ್ತಿರೋ. ಅದ್ರದಿಂದ ಹಿರಿಯರಿಗೆ ಭಾಳ ಒಳ್ಳೆ ಪೌಷ್ಟಿಕ ಆಹಾರ ಇತ್ತು. ಅದಕ್ಕೆ ಇಲ್ಲಿ ಮಳಗಿ ಒಳಗೆ ಸಿರಿಧಾನ್ಯ ಬಂದದ. ಹಾರಕ, ನವಣಿ, ಬುರ್ಕಿ, ಕೂದಲು, ಬರಗ, ಇವೆಲ್ಲ ನಮ್ಮದು ತೌದಿ ಅಂತೀವಿ ನಾವು.
ದಕ್ಷಿಣ ಕರ್ನಾಟಕದಾಗ ಬೆಳಿತಾರಲ್ಲ ಸರ್ ಅದು ರಾಗಿ ಅದ್ರದ್ದು ನೀವು ಹಿಟ್ಟು ಬೀಸೋದು ಹಿಟ್ಟು ಇಲ್ಲೆಲ್ಲ ಪಾಕೆಟ್ಗಳು ಸಿಗ್ತಾವೆ, ಅದ್ರದ್ದು ನೀವು ಯೂಸ್ ಮಾಡಿರಿ, ಅಂಬ್ಲಿ ಮಾಡಿ ಕುಡೀರಿ. ನೀವು ವಾರಲಿ ಹೆಚ್ಚು ನೀವು ಆರ್ಗ್ಯಾನಿಕ್ ಎಲ್ಲಿ ರೈತರು ಇರ್ತದ ಅಂತಲ್ಲಿ ಹಣ್ಣು ಹಂಪಲು ತೋರಿ, ತರಕಾರಿ ತೋರಿ ಮತ್ತು ಆಹಾರ ತೊಗೊಂಡು ನೀವು ಯೂಸ್ ಮಾಡಿದ್ರಿ ಅಂದ್ರೆ ನಿಮ್ಗೇನದ ಯಾವುದೇ ರೋಗ ಬರಲ್ಲ ಅಂತ ಭಾಳ ಧೈರ್ಯದಿಂದ ಹೇಳ್ತೇವೆ. ನಾವು ಹೆಣ ಆದ್ರೆ ಭೀ ನಾವು ಇದು ಆರ್ಗ್ಯಾನಿಕ್ ನಮ್ಮ ಹೊಲದಾಗಿ ಬೆಳಿತೇವೆ, ನಾವು ಹೆಚ್ಚು ಯೂಸ್ ಇದೇ ಮಾಡ್ತೇವೆ. ನಾವು ಇನ್ನೂ ಸೈಕಲ್ ಮೋಟ್ರ್ ಮೇಲೆ ನಾವು ಸೈಕಲ್ ಮೋಟ್ರೇ ಖರೀದಿ ಮಾಡಿಲ್ಲ. ನಾ ಇಲ್ಲ ತಕ್ಕ ನಡ್ಕೋತಿ ಹೊಲಕ್ಕೆ ಹೋಗೋದು, ನಡ್ಕೋತಿ ಮನೆಗೆ ಬರೋದು. ಸೈಕಲ್ ಮೋಟ್ರ್ ಯಾಕೆ ಹೋಗ್ಬೇಕಂತ ನಮ್ಮ ಕಾಲೇಜ್ ಚಲೋ ಅವ, ನಾವು ಇನ್ನೂ ಹೊಲ್ದಾಗ ಕೆಲಸ ಮಾಡ್ತೀವಿ, ನೀರು ಹೊಡ್ತೀವಿ, ಕೆದರಿದ್ರೆ ನಮ್ಮ ಕೈಗೆ ಇನ್ನೂ ಗುಳಿ ಬರೋಂಗಿಲ್ಲ. ಈಗ ಒಬ್ಬೊಬ್ರು ಒಂದೊಂದು ತಾಸು ಮಾಡಿದ್ರೆ ಅವ್ರಿಗೆ ಎಷ್ಟೋ ಗುಳಿ ಬರ್ತಾವೆ ಕೈಗೆ. ಈಗ ನಮ್ಗೆ ನೀರಿನ ಬಗ್ಗೆ ಇವತ್ತು ಅಣ್ಣಾ ಹಜಾರೆ ಭೀ ಅಲ್ಲ ನಮ್ಮ ಮುಂದೆ. ಅಣ್ಣಾ ಹಜಾರೆ 7 ಸಲ, ನಂಗೆ 3 ಸಲ ಅಣ್ಣಾ ಹಜಾರೆ ಕರ್ಸಿದ್ರು 85 ಮತ್ತು 90ರದಾಗ. ನೀರಿನ ಬಗ್ಗೆ ನನಗೆ ಭಾಳ ಅಂದ್ರೆ ಭಾಳ ಜಾಗೃತಿ ಇದೆ. ಅದಕ್ಕೆ ಈ ದೊಡ್ಡ ದೊಡ್ಡ ಕೆರೆಗಳು ಏನು ಮಾಡ್ತಾರೆ, ಇದು ನಮಗೆ ಸ್ವಲ್ಪ ಉಪಯೋಗ ಇಲ್ಲ. ಇದ್ರದಿಂದ ಏನಾಗ್ಯದ, ಡ್ಯಾಮಿನ ಕೆಳಗಿದ್ದವರೆಲ್ಲ ಹೊಲಗಳಿಗೆ ನೀರು ಬಿಡೋದು, ಮನ್ಯಾಗ ಮಲ್ಕೊಂಡು ಬಿಡೋದು. ಗೊಬ್ಬರ ಚೆಲ್ಲೋದು, ಒಂದು ಎಕರೆಗೆ 20 ಚೀಲ ಗೊಬ್ಬರ ಹಾಕ್ತಾರೆ ಯೂರಿಯಾ ಕಳಿವಿಗೆ. ಅಂಥದ್ದು ಕಳಿವಿ ನೀವೆಲ್ಲ ಅಕ್ಕಿ ಭಾರಿ ಅಕ್ಕಿನೇ ಅಂತೀರಿ ನೀವೆಲ್ಲ. ಅದು ನಿಕ್ಕ ರಾಸಾಯನಿಕ ಗೊಬ್ಬರ, ಅದು ನಿಕ್ಕ ವಿಷಯನೇ. 8 ಸಾರಿ 10 ಸಲ ಅದಕ್ಕೆ ಔಷಧ ಹೊಡಿತಾರೆ. ಅದಕ್ಕೆ ಅಂಥದ್ದು ಯಾಕೆ ಉಂಡು ಇಷ್ಟು ನೀವು ದವಾಖಾನೆಗೆ ಡಾಕ್ಟ್ರುಗಳಿಗೆ ಕೊಡೋದಕ್ಕಿದ್ದಾವೆ. ಆ ಆರ್ಗ್ಯಾನಿಕ್ ರೈತನ ಬಳಿ ಹೋರಿ ಜಾಸ್ತಿ ಕೊಡಂಗಿಲ್ಲ, 5 ರೂಪಾಯಿ ಜಾಸ್ತಿ ಇರ್ತದೆ. ಅದು ಅಟ್ಟಿಗೆ 5 ರೂಪಾಯಿಗೆ ಲೆಕ್ಕ ಹಾಕ್ತೀರಿ. ಸಾಕಷ್ಟು ಪಗಾರ ಇರ್ತದೆ, ಎಲ್ಲ ಇರ್ತದೆ. 5 ರೂಪಾಯಿ ಲೆಕ್ಕ ಹಾಕೋದಕ್ಕಾಗಿ ನೀವೇನದ ಒಂದೊಂದು ಬೆಡ್ಡಿಗೆ 500 ರೂಪಾಯಿ, 1000 ರೂಪಾಯಿ ಒಂದು ದಿವಸ ಗೋಳಿ ತೋರಿ, ಇಂಜೆಕ್ಷನ್ ತೋರಿ, ಅದಕ್ಕೆ 2000, 3000, 5000 ಬಿಲ್. ಅಂದ್ರೆ ಒಂದು ದಿನಕ್ಕೆ ಒಬ್ಬನಿಗೆ ಖರ್ಚು ಇಟ್ಟದ ಅಂದ್ರೆ 4000 ರೂಪಾಯಿ ಅದ ರೀ ಒಬ್ಬನಿಗೆ. ನಮ್ಮ ಭಾರತ ಜನಸಂಖ್ಯೆ 140 ಕೋಟಿ ಅದ. ನಿಮ್ಮ ದಿನ 4000 ರೂಪಾಯಿ ಹಿಡಿದ್ರೆ ಎಷ್ಟು ಕೋಟಿ, ಎಷ್ಟು ಅಬ್ಜ ಆಗ್ತದೆ ಯಾರು ಭೀ ಹೇಳುತ್ತೆ ಏನಿಲ್ಲ. ಹೇಳ್ರಿ ಯಾರು ಆಗ್ತದೆ ಹೇಳ್ತ. ಅಂದ್ರೆ ಇಷ್ಟೊಂದು ನಮಗೆ ಖರ್ಚು ಜಾಸ್ತಿ ಆಗಿಬಿಟ್ಟದ. ಅದಕ್ಕೆ ಸ್ವಲ್ಪ ಸಿರಿಧಾನ್ಯಕ್ಕೆ ಒತ್ತು ಕೊಡ್ರಿ. ಅದು ನೀವು ಮನೆಗೆ ಮಕ್ಕಳಿಗೆ ಯೂಸ್ ಮಾಡಿರಿ. ಈಗ ಅದು ಪೌಡ್ರ್ ಅಂತ ಹೇಳಿ ಬಂದದ, 370 ರೂಪಾಯಿಗೆ ಅದು 1 kg ಪೌಡ್ರ್ ಕೊಡ್ತಾರೆ. ಪೌಷ್ಟಿಕ ಆಹಾರ ಹೆಚ್ಚದ. ಅದು ಏನದ ಸ್ವಲ್ಪ ಮುಂಜಾನೆ ಎದ್ದು ನೀವು ಅದು ಬಿಸಿನೀರದಾಗ ಹಾಕಿ ಕಾಸಿ ಅದು ಗಂಜಿ ಪ್ಲೇ ಮಾಡಿ ಕುಡಿದ್ರೆ ನಿಮಗೆಲ್ಲ ಪೌಷ್ಟಿಕ ಆಹಾರ ಸಿಗ್ತದೆ. ಇವತ್ತು ನೀರಿನ ಬಗ್ಗೆ ಹೇಳಬೇಕಾದ್ರೆ ನಮ್ಮ ಗ್ರಾಮದ ನೀರು ನಮ್ಮ ಊರಾಗೆ ನಿಂದಿರ್ಬೇಕಂತ ನಮ್ಮದೊಂದು ಛಲ ಅದ. ನಮ್ಮೂರಿನ ನೀರು ಮುಂದಕ್ಕೆ ಹೋಯ್ತು, ಹಳ್ಳ ತುಂಬ ನಡೀತಂದ್ರೆ ನಮ್ಮ ಕಣ್ಣ ನೀರು ಹೋದವ್ರಿ. ನಮ್ಮ ಊರ ನೀರು ಮುಂದಕ್ಕೆ ನಡೀತಲ್ಲ, ಇದು ಹಿಡಿದು ಇಟ್ಟಿಲ್ಲ. ಇದು ಮಳೆ ಹೋದಾಗ ಇದು ನಾವು ಬೆಳಿಗಳಿಗೆ ಉಣಿಸ್ದೇವಂದ್ರೆ 2 ಪಟ್ಟು ಬೆಳೆ ಆಗ್ತದ. ಮುಂದೆ ಏನದ ಅಂತರ್ಜಲ ಮಟ್ಟ ಹೆಚ್ಚಾಗ್ತದ. ಇದ್ರ ಬಗ್ಗೆ ಯಾರೂ ಚಿಂತನೆ ಮಾಡೋಕ್ತಾ ಇರಲಿಲ್ಲ. 200 ಎಕರೆಗೆ 2 ಎಕರೆದ ಒಂದು ಕೆರೆ ಆಗಬೇಕು. 500 ಎಕರೆಗೆ 5 ಎಕರೆದ ಒಂದು ಕೆರೆ ಆಗಬೇಕು. ನಮ್ಮೂರ ನೀರು ನಮ್ಮೂರ ಸಂಗ್ರಹಣ ಆಯ್ತಂದ್ರೆ ಅಂತರ್ಜಲ ಮಟ್ಟ ಹೆಚ್ಚಾಗ್ತದ. 1 ವರ್ಷ ಮಳೆ ಹೋಯ್ತು, 2 ವರ್ಷ ಮಳೆ ಹೋದ್ರೆ ಭೀ ನಮ್ಮ ಊರಿಗೆ ಬರಗಾಲ ಇರಲ್ಲ. ಅದಕ್ಕೆ ಹೆಚ್ಚು ಕೆರೆಗೆ ಸರ್ಕಾರ ಏನದ ಎದಕ್ಕೋ ಏನೋ ವೆಸ್ಟ್ ದುಡ್ಡು ಖರ್ಚು ಮಾಡ್ತಾರೆ. ಅದಕ್ಕೆ ಸರ್ಕಾರ ಏನದ ಈ ಥರ ಮಾಡಿದ್ರಂದ್ರೆ ಭಾಳ ಒಳ್ಳೆಯದಾಗ್ತದ ಅಂಥೇಳಿ ನಾನು ಸರ್ಕಾರಕ್ಕೆ ಭಾಳ ಕಳಕಳಿಯಿಂದ ಇದು ನಾವು ವಿನಂತಿ ಮಾಡ್ತೀನಿ ಸರ್ಕಾರಕ್ಕೆ. ಇವತ್ತು ನೀರಿನ ಬಗ್ಗೆ ನೋಡ್ರಿ, ಹಿಂದ್ಕಿನ ಹಿರಿಯರು ಎಷ್ಟು ಜಾಣಿದ್ರು. ನಾವು ಮೈ ತಗೊಂಡದ ನೀರು, ಬಟ್ಟೆ ಒಗೆದು ನೀರು, ಕೈಕಲ್ಲು ತಗೊಂಡದ ನೀರು, ಆ ಬಚ್ಚೋದ್ರಿಂದ ಒಂದು ಹಿಂಗೆ ಗುಂಡಿ ಇರ್ತಿತ್ತು ಸಣ್ಣದು. ಆ ಗುಂಡಿ ಒಳಗೆ ಹೋಗಿ ಬಿದ್ದು ಊರಾಗ ಅಂತರ್ಜಲ ಮಟ್ಟ ಹೆಚ್ಚಾಗ್ತಿತ್ತು. ಈಗ ನಾವು ಒಬ್ರಿಗೆ ಸಾಲ ಕೊಡ್ತೇವೆ. ನೀವು ಒಂದು 10,000 ರೂಪಾಯಿ ಒಬ್ರಿಗೆ ಸಾಲ ಕೊಟ್ಟರೆ ತಿಳಿರಿ, 2ನೇ ವರ್ಷ ಅವನಿಗೆ ಬಡ್ಡಿ ಗಂಟ ಎರಡೂ ಭೀ ತೋತೀರಿ. ಅವ್ನಿಗೆ ತೋತೀರಿ ಅಂತ ತೊಗೊಂಬಂಗಿಲ್ರಿ. ಸಾಲ ಬಡ್ಡಿ ಎರಡೂ ತೋತೀರಿ. ಒಂದು ಮನುಷ್ಯಾಗ ಒಂದು ದಿವಸಿಗೆ 35 ಲೀಟ್ರದಿಂದ 40 ಲೀಟ್ರ್ ನಾವು ಖರ್ಚು ಮಾಡ್ತೀವಿ. ಒಂದು ವರ್ಷಿಗೆ 60ರಿಂದ 80 ಬ್ಯಾರಲ್ ನೀರು ಒಂದು ಮನುಷ್ಯಾಗ ಬೇಕು. ಭೂಮಿ ಕೊಡು ಅಂದ್ರೆ ಎಲ್ಲಿಂದ ಕುಡಿಬೇಕು, ಅದಕ್ಕೆ ಹೆಂಗೆ ಸಾಧ್ಯ ಅದ? ಸಾಧ್ಯ ಇಲ್ಲ. ಅದಕ್ಕೆ ಸಿಟಿ ಒಳಗೆ ಪ್ರತಿಯೊಂದು ಮನೆಗೆ ನೀವೇನದ ಒಂದು ಸಣ್ಣದೊಂದು ಗುಂಡಿ ಮಾಡಿ, ಆ ಬಿದ್ದುದ ನೀರು ನೀವೇನದ ಆ ಹಿಂಗೆ ಗುಂಡಿಗೆ ಜರ ಬಿಟ್ರಿ ಅಂದ್ರೆ ನೀವು ಸಿಟಿ ಒಳಗೆ ಅಂತರ್ಜಲ ಮಟ್ಟ ಹೆಚ್ಚಾಗ್ತದೆ. ಈಗ ಏನಾಗ್ಯದ ಪರಿಸ್ಥಿತಿ, ಎಲ್ಲ ಕಡೆ ರೋಡ ಸಿಮ್ಟಿದು ರೋಡ್ ಆಗಿಬಿಟ್ಟದ, ಮ್ಯಾಚ್ ಆಗಿಬಿಟ್ಟದ. ಈ ಸಿಟಿ ಒಳಗೆ ನೀರು ನುಂಗೋಕೆ ಎಲ್ಲಿ ಅವಕಾಶನೇ ಇಲ್ಲ. ಕೆರೆಗಳಂತೂ ಎಲ್ಲ ಹೋಗಿಬಿಟ್ಟವು. ಅದಕ್ಕೆ ನೀರಿನ ನಿಮಗೆ ಭಾಳ ತ್ರಾಸದ. 800 ಫೀಟ, 1000, 1000 ಫೀಟ, 1500 ಫೀಟ ಅಷ್ಟು ಒಳಗೆ ನೀರು ತೊಗೋಬೇಕಾದ್ರೆ
ನಿಕ್ಕಾದು ಫ್ಲೋರೋಸಿಸ್ ಫ್ಲೋರೈಡ್ ನೀರಿ ಅದರದಿಂದಲೇ ಮತ್ತಿಷ್ಟು ನಿಮಗೆ ಮೊಳಕಾಲ ಸೊಂಟ ಇವೆಲ್ಲ ಬ್ಯಾನಿ ಹೆಚ್ಚಾಗ್ತಾವೆ. ಅದಕ್ಕೆ ನೀರಿನ ಬಗ್ಗೆ ನಾನು ಒಂದು 8-10 ವಚನಗಳು ಮಾಡಿದೆ. ಸ್ವಲ್ಪ ವಚನ ಕೇಳಿದ್ರೆ ಒಳ್ಳೆಯದಾಗ್ತದಂತ ನನ್ನ ಅಭಿಲಾಷೆ. ಮಳೆ ನೀರು ನಿಲ್ಲಿಸಿದರೆ ನಿತ್ಯ ಉತ್ಸವ, ಮಳೆ ನೀರು ಹರಿಬಿಟ್ರೆ ಮತ್ತೆ ಉತ್ಸವ, ಭೂಮಿ ಬರಡೋತ್ಸವ ಅಂತ. ಮಳೆ ನೀರು ನಿಲ್ಲಲು ನೆಲೆ ಇಲ್ಲ, ಬೋರು ಬಾವಿ ಕೊರೆದರೂ ನೀರಿಲ್ಲ. ಮಳೆ ನೀರು ಹರಿಬಿಟ್ರೆ ನಮಗೂ ನೆಲೆ ಇಲ್ಲ, ಬೆಳೆಯೂ ಹಣವಿಲ್ಲ. ಮಳೆ ನೀರು ಬಿಟ್ಟು ದೇವರಿಗೆ ಜಪಿಸಬೇಡ, ಮಳೆ ನೀರು ಹರಿಬಿಟ್ಟು ಹರಟೆ ಹೊಡೆಯಬೇಡ. ಕಟ್ಟೇನು ಮಳೆ ನೀರು ಸಂಗ್ರಹಿಸುವುದಕ್ಕಾಗಿ, ಬದುಕಿನ ದಾರಿಗಾಗಿ. ನೀರು ತುಂಬಿದ ಕಟ್ಟೆ ಬೋರು ಬಾವಿಗಳಿಗೆ ತುಂಬುವುದು ಹೊಟ್ಟೆ, ಮತ್ತೆ ತುಂಬುವುದು ನಮ್ಮೆಲ್ಲರ ಹೊಟ್ಟೆ ಅಂತ. ಅಂದರೆ ಅಜ್ಜನಿಗೆ ತುಂಬಿದ ಬಾವಿ, ಮಗನಿಗೆ ಕೊಳವೆ ಬಾವಿ, ಮೊಮ್ಮಗನಿಗೆ ಬತ್ತಿದ ಬಾವಿ ಅಂತ. 2-3 ವರ್ಷ ಮಳೆ ಅದ ಏನು ಅನ್ಸಲಾಗಿದ್ರಿ. 1 ವರ್ಷ ಬರಗಾಲ ಬಿತ್ತಂದ್ರೆ ಬಾವಿಗಳೆಲ್ಲ ಚೆಕ್ ಮಾಡಕ್ಕೆ ಹೋಗ್ತಾವ, ಎಲ್ಲಿ ಬೋರ್ ಗುಂಬವ ಅಲ್ಲೆಲ್ಲ ನೀರು ಚೆಕ್ತಾವ. ಈ ಥರ ಇದು ಆಗ್ತಾವ. ಅಲ್ಲಿಂದ ಮಳೆ ನೀರು ಹಾಳಾಗದಿರಲಿ, ಸಮುದ್ರ ಪಾಲಾಗದಿರಲಿ. ಹೊಲಕ್ಕೊಂದು ಕೃಷಿ ಹೊಂಡ ಮಾಡಿಕೊಳ್ಳಿರಿ ಕೃಷಿಕರೇ. ಬಳಸಿದ ನೀರು ಹಾಳಾಗದಿರಲಿ, ಸಮುದ್ರ ಪಾಲಾಗದಿರಲಿ. ಮನೆಗೊಂಡು ಇಂಗುಗೊಂಡಿ ಮಾಡಿಕೊಳ್ಳಿರಿ ಸಾರ್ವಜನಿಕರೆಲ್ಲರೂ. ಇವೆರಡರಲ್ಲಿ ಮಳೆ ನೀರು ತುಂಬಿಸಿಕೊಂಡರೆ ಆಗುವುದು ಅಂತರ್ಜಲ ವೃದ್ಧಿ ಅಂತ. ತಂತಾನೆ ಭೂಮಿ ತಾಯಿ ತುಳುಕ್ತಾ ಅಂತ. ಶಾಸಕರಿಗೆ ಮಂತ್ರಿಗಳಾಗುವ ಚಿಂತೆ, ಕೃಷಿ ವಿಜ್ಞಾನಿಗಳಿಗೆ ಹೊಸ ತಳಿ ಬಿಡುಗಡೆ ಮಾಡುವ ಚಿಂತೆ. ಆದಿನಾಥ್ ಹೀರ ರುದ್ರವಾಡಿಯವರಿಗೆ 100 ಎಕರೆ ಮಳೆ ನೀರು ಹರಿದು ಹಾಳಾಗಿ ಹೋಗುವುದನ್ನು ತಡೆಯಲು 3 ಕೃಷಿ ಹೊಂಡ, 2 ಚೆಕ್ ಡ್ಯಾಮ್, 1 ಗೋಕಾಕಲ್ಲಿ 1 ಸಲ ಮಳೆ ಬಂದರೆ 1,50,00,000 ಲೀಟರ್ ನೀರು ಸಂಗ್ರಹಿಸಿ ಭೂಮಿಗೆ ಇಂಗಿಸುವ ಚಿಂತೆ. ನನ್ನ ಸುತ್ತಲೂ ಬತ್ತಿದ ಬಾವಿ ಬೋರ್ವೆಲ್ಗಳಿಗೆ ನೀರು ತುಂಬಿ ಉಕ್ಕಿ ಹರಿಸುವ ಚಿಂತೆ. ಈ ಚಿಂತೆ ನನ್ನ ಚಿಂತೆಯಾಗಬಾರದು, ನಿಮ್ಮೆಲ್ಲ ಕೃಷಿಕರ ಚಿಂತೆಯಾಗಬೇಕು. ಸ್ವಸಹಾಯ ಸಂಘಗಳ ಚಿಂತೆಯಾಗಬೇಕು, ಜನಪ್ರತಿನಿಧಿಗಳ ಚಿಂತೆಯಾಗಬೇಕೆಂಬುದು ಮತ್ತೆ ನನ್ನ ಚಿಂತೆ ಅಂತ. ನೀರಿನ ಬಗ್ಗೆ ಇಷ್ಟೊಂದು ಚಿಂತನೆ ಮಾಡಿದ್ರೆ ನಮಗೆ ಬರಗಾಲ ಇಲ್ಲ. ನಮ್ಮ ದೇಶದಾಗ ನಾವು ಹುಟ್ಟಿದೇವಂದ್ರೆ ನಮ್ಮಂಥ ಪುಣ್ವಾನ್ರು ಯಾರೂ ಇಲ್ಲ ಅಂತೇವೆ ನಾವು. 4 ತಿಂಗಳು ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ. ಇಸ್ರೇಲ್ದಾಗ 200 ಮಿಲಿಮೀಟರ್ ಮಳೆ ಆದ್ರೆ ಎಷ್ಟು ಶ್ರೀಮಂತರ ಅವರು. ಇಲ್ಲಿ 700 ಮಿಲಿಮೀಟರ್ದಿಂದ 4,500 ಮಿಲಿಮೀಟರ್ ಮಳೆ ಆಗ್ತದೆ. ನಾವು ಬರಗಾಲ ಅಂತೀವಂದ್ರೆ ಇಲ್ಲಿ ನಮ್ಮ ಮೂರ್ಖರೇ ಯಾರೂ ಇಲ್ಲ ಅಂತ ನನ್ನ ಅಭಿಪ್ರಾಯ. ಅದಕ್ಕೆ ಎಲ್ಲರೂ ಹೆಚ್ಚು ಮಳೆ ನೀರು ಸಂಗ್ರಹಕ್ಕೆ ಒತ್ತು ಕೊಡ್ರಿ. ಆರ್ಗ್ಯಾನಿಕ್ ಇದು ಸ್ವಲ್ಪ ಸಾವಯವ ಕೃಷಿ ಬೆಳೆದಂಥದ್ದು ರೈತ ಎಲ್ಲನ ಹುಡುಕ್ಯಾಡಿ ಅವನ ಮನೆಗೆ ಹೋಗಿ ಅಂತಹಾರ ಸೇವನೆ ಮಾಡಿರಿ. ಸಾಕಷ್ಟು ದುಡ್ಡು ಅದ, ದುಡ್ಡಿನೇನು ಕೊರತೆ ಇಲ್ಲ ನಮ್ಮ ದೇಶದಾಗ ಯಾರಿಗೆ ಭೀ. ನೀವು ಒಳ್ಳೆಯರ ಸೇವಿಸಿ ಒಳ್ಳೆಯವರಾಗ್ರಿ ಅಂತ ಹೇಳಿ ನಿಮ್ಮೆಲ್ಲರಿಗೆ ನಮಸ್ಕಾರ ಮಾಡ್ತೀನಿ. ಅದ್ಭುತವಾದಂಥ ವಿಚಾರಗಳನ್ನು ಬೆಟ್ಟದೂರು ಸರ್ನ ಹೇಳಿದರು, ಇವ್ರನ್ನ ಹೇಳಿದರು, ಹೀರಾ ಸರ್ನ ಹೇಳಿದರು. ಆರೋಗ್ಯ ಶಿಕ್ಷಣ ಅಂದಾಗ ಆರೋಗ್ಯ WHO ಹೇಳ್ತಾರೆ ಡೆಫಿನಿಷನ್, ಕೇವಲ ರೋಗದಿಂದ ಮುಕ್ತವಾಗಿರೋದಾಗಿರದೆ ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕ ಸ್ವಾಸ್ಥ್ಯದಿಂದ ಕೂಡಿರಬೇಕು ಅಂತಕ್ಕಂಥ ಮಾತಿದೆ. ಇದರಲ್ಲಿ ಶಾರೀರಿಕ ಆರೋಗ್ಯ ಅಂದರೆ ದೈಹಿಕ ಸ್ಥಿತಿ, ಮತ್ತು ಬೌದ್ಧಿಕ ಆರೋಗ್ಯ, ಜ್ಞಾನ ಮತ್ತು ಕೌಶಲ್ಯ, ಮತ್ತು ಭಾವನಾತ್ಮಕ ಆರೋಗ್ಯ, ಭಾವೋದ್ವೇಗಕ್ಕೆ ಹೋಗದೆ ಭಾವನಾತ್ಮಕವಾಗಿ ಜೀವಿಸ್ತಕ್ಕಂಥ ಒಂದು ಆರೋಗ್ಯ, ಸಾಮಾಜಿಕ ಆರೋಗ್ಯ, ಆಧ್ಯಾತ್ಮಿಕ ಆರೋಗ್ಯ, ವೃತ್ತಿ ಆರೋಗ್ಯ, ಪರಿಸರಾತ್ಮಕ ಆರೋಗ್ಯ ಅಂತ ಕೆಲವು ವಿಷಯಗಳು ಇಲ್ಲಿ ಅರ್ಥ ಮಾಡಿಕೊಳ್ಳೋ ಒಂದು ಸಂದರ್ಭ ಇದೆ. ಒಟ್ಟಾರೆ ಶಿಕ್ಷಣ ಈ ನಿಟ್ಟಿನಲ್ಲಿ ಆರೋಗ್ಯದಲ್ಲಿಯೂ ನಾವು ಒಂದು ತೆರನಾದ ಕಲಿಕೆ ಇದೆ ಅಥವಾ ಶಿಕ್ಷಣ ಇದೆ ಅಂತಕ್ಕಂಥ ಒಂದು ಮಾತು. ಈ ಆರೋಗ್ಯದ ಪ್ರಾಮುಖ್ಯತೆ ಏನು ಅಂತಂದರೆ, ಒಂದು ಶಿಶು ಆರೋಗ್ಯ ಹಿಡಿದು ಉಳಿದೆಲ್ಲ ಆರೋಗ್ಯಗಳು, ವೈಯಕ್ತಿಕ ಆರೋಗ್ಯ, ಕೌಟುಂಬಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ, ವೃತ್ತಿ ಕಾರ್ಯಕ್ಷೇತ್ರದ ಆರೋಗ್ಯ ಮತ್ತು ಆರೋಗ್ಯ ಶಿಕ್ಷಣದ ಅರ್ಥ ಏನೆಂಬುದು ಅರ್ಥೈಸಿಕೊಳ್ಳಬೇಕಾದ್ರೆ, ಶಿಶು ಆರೋಗ್ಯ ಕೆಳಕಂಡ ಅಂಶಗಳಲ್ಲಿ ಅನಾರೋಗ್ಯದ ಶಿಶುವಿನ ಪರಿಸ್ಥಿತಿ ಏನಾಗುತ್ತೆ ಅಂದರೆ, ಮುಂದೆ ಬಾಲ್ಯ, ತಾರುಣ್ಯ ಮತ್ತು ವಯಸ್ಕನ ಆದಂತೆ ಅವ ಅನಾರೋಗ್ಯದಿಂದನೇ ಬೆಳೆತಾನೆ ಅಂತಕ್ಕಂಥ ಮಾತಿದೆ. ಅಥವಾ ಶಿಶುವಿದ್ದಾಗಲೇ ನಾವು ಅದನ್ನು ಲಕ್ಷ್ಯ ತಗೊಳ್ಬೇಕು, ಆರೈಕೆ ಮಾಡಬೇಕು ಅಂತಕ್ಕಂಥ ಒಂದು ಅರ್ಥ ಇದೆ. ಆರೋಗ್ಯ ಶಿಕ್ಷಣದ ಅರ್ಥ ಶಿಕ್ಷಣದ ಒಂದು ಭಾಗವಾಗಿದ್ದು, ಇದು ಒಂದು ಶಿಕ್ಷಣದ ಭಾಗವಾಗಿದ್ದು ವ್ಯಕ್ತಿಗೆ ಆರೋಗ್ಯದ ಬಗ್ಗೆ ಮಾಹಿತಿ ನೀಡುವ ಶಿಕ್ಷಣವಾಗಿದೆ ಇದು.
ಶಿಕ್ಷಣ ಅಂದರೆ ಅರಿವು, ತಿಳುವಳಿಕೆ, ಮಾರ್ಗದರ್ಶನ ಇನ್ನಿತರೆ ವಿಚಾರಗಳು ನಮ್ಮಲ್ಲಿ ಬರ್ತವೆ. ವಿಶ್ವ ಆರೋಗ್ಯ ಸಂಸ್ಥೆ ಈ ಶಿಕ್ಷಣಕ್ಕೆ ಒತ್ತು ಕೊಟ್ಟಿದೆ. ಇದರಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದೇನೆಂದರೆ ವ್ಯಕ್ತಿಯ ಶಾರೀರಿಕ ಬೆಳವಣಿಗೆಗೆ ಪೂರಕವಾದ ಅಂಶಗಳನ್ನು ನಾವು ಅರ್ಥ ಮಾಡ್ಕೊಂಡಿರಬೇಕು. ಮುಖ್ಯವಾದದ್ದು ಅಂತಂದರೆ ಶುಚಿತ್ವ, ಸಮತೋಲನ ಆಹಾರ ಮತ್ತು ದೈಹಿಕ ವ್ಯಾಯಾಮಗಳು ಮಾಡುವ ಬಗ್ಗೆ. ಸೊ ಶುಚಿತ್ವ ಅಂದಾಗ ಸಿಂಪಲ್ ಆಗಿ ಮುಂಜಾನೆ ಎದ್ದ ತಕ್ಷಣ ನಾವೇನು ಮಾಡೋದು, ಮುಖ ತೊಳೆಯೋದು, ಕೈ ತೊಳೆಯೋದು ಮತ್ತು ಸ್ನಾನ ಮಾಡೋದು, ಎಲ್ಲ ರೀತಿಯ ಶುಭ್ರವಾದಂಥ ಬಟ್ಟೆಗಳನ್ನು ಹಾಕ್ಕೊಂಡು ಚೆನ್ನಾಗಿರೋದು. ಇದರಿಂದ ಏನಾಗುತ್ತೆ, ಒಂದು ಪ್ರಫುಲ್ಲವಾದಂಥ ಮನಸ್ಸು, ಉಲ್ಲಾಸದಾಯಕವಾದಂಥ ಮನಸ್ಸು ಮತ್ತು ಬೆಳಗಿನ ಜಾವದ ಈ ಕಾರ್ಯಕ್ರಮಗಳ ಅತಿ ಸುಂದರವಾದಂಥ ಇವು ಒಂದು ಪೊಸಿಷನ್ ಅಥವಾ ನಾವು ನಾವು ಮುಂದೆ ನಡಿಬೇಕು ಅಂತಂದ್ರೆ ಇಡೀ ದಿನ ನಾವು ಹೆಂಗೆ ಕಳಿಬೇಕು ಅನ್ನೋದು ಒಂದೇನೋ ಪ್ರೋತ್ಸಾಹ ಕೊಡ್ತಕ್ಕಂಥ ಒಂದು ಆಸಕ್ತಿ ಶುಚಿತ್ವವಾಗಿ ಇರ್ತಕ್ಕಂಥಲ್ಲಿದೆ. ಎರಡನೇದಾಗಿ ಸಮತೋಲನ ಆಹಾರ. ತಮಗೆ ಗೊತ್ತಿದ್ದಾಗೆ ಶರ್ಕರ, ಕೊಬ್ಬು, ಪಿಷ್ಟ ಇತ್ಯಾದಿ 50% 35% ಕೊಬ್ಬು, ಪಿಷ್ಟ 15% ಈ ಥರ ಅಲ್ಲದೆ ಇನ್ನಿತರ ಫೈಬರ್ ಅಂತಂದ್ರೆ ನಾರಿನಾಂಶ ಭಾಳ ಮುಖ್ಯವಾದದ್ದು. ಇದು ಸಮತೋಲನ ಅಂತೀವಿ ನಾವು. ನಾರಿನಾಂಶ, ಅದರೊಂದಿಗೆ ಖನಿಜ ಮತ್ತು ಖನಿಜ ಲವಣಗಳು, ಈ ರೀತಿಯ ಪೌಷ್ಟಿಕಾಂಶಗಳಿದ್ದಲ್ಲೇ ಅದು ಸಮತೋಲನ ಆಹಾರ ಆಗುತ್ತೆ. ಸಮತೋಲನ ಆಹಾರ ಭಾಳ ಮುಖ್ಯವಾದದ್ದು ಆರೋಗ್ಯಕ್ಕೆ. ಈಗಾಗಲೇ ನೀರಿನ ಬಗ್ಗೆ ಮಾತಾಡಿದರೆ, ನೀರು ನಮ್ಮ ದೇಹದಲ್ಲಿ ಇರಬೇಕಾದ್ರೆ 60 to 70% ಇರುತ್ತೆ. ಪ್ರಧಾನವಾಗಿ ಎಲ್ಲ ಜೀವಕೋಶಗಳಲ್ಲಿ ನಿಮಗೆ ಗೊತ್ತಿದ್ದ ಮಾತು. ಆದರೆ ಆ ಕಾರಣಕ್ಕೆ ನಾವು 4 ರಿಂದ 6 ಲೀಟರ್ ಕನಿಷ್ಠ ನೀರು ಕುಡಿಬೇಕು ನಾವು ಸದೃಢವಾಗಿರಬೇಕಾದ್ರೆ, ಅಥವಾ ಎಲ್ಲ ರೀತಿಯ ಅಂಗಾಂಗಗಳ ಚಟುವಟಿಕೆಯಲ್ಲಿ ಇರಬೇಕಾದ್ರೆ ನೀರಂತೂ ಇಷ್ಟು 4-6 ಲೀಟರ್ ಅಂತೂ ಕುಡಿಲೇಬೇಕು. ಈವನ್ ಆರ್ಗನ್ಸ್ ಅಂತಿರಲ್ಲ, ಪಿಂಡಗಳಾಯ್ತು, ಇವು ಏನಂತಾರೆ ಮೂತ್ರಪಿಂಡಗಳು ಮತ್ತು ಮಿದುಳು, ಎಲ್ಲ ರೀತಿಯ ಒಂದು ಚತುರತೆ ಅಥವಾ ಇರಬೇಕಾದ್ರೆ ಈ ರೀತಿಯ ಕೆಲವೊಂದು ನೀರಿನ ಅಂಶ ಬಹಳ ಮುಖ್ಯವಾದದ್ದು. ಈಗ ಕಬ್ಬಿಣ ಅಂಶನ ಬಹಳ ಮುಖ್ಯವಾದದ್ದು. ಕಬ್ಬಿಣ ಅಂದ ತಕ್ಷಣ ಕಬ್ಬಿಣ ಅಂಶ Fe, ಅದು ಹೆಮೋಗ್ಲೋಬಿನ್ ಇರುತ್ತೆ. ಅರ್ಧದಷ್ಟು ಕಬ್ಬಿಣ ಇದರಲ್ಲಿ ರಕ್ತದಲ್ಲೇ ಇರುತ್ತೆ, ಉಳಿದ ಅರ್ಧ ಉಳಿದೆಲ್ಲ ಭಾಗದಲ್ಲೇ ಇರುತ್ತೆ. ರಕ್ತಹೀನತೆ ಎಂಬುದು ಒಂದು ದೊಡ್ಡ ಪಿಡುಗಾಗಿದೆ ನಮಗೆ. ನಮ್ಮ ದೇಶದ ಸುಮಾರು 250 ಮಿಲಿಯನ್ ಮಕ್ಕಳು ಇದರಿಂದ ಬಳಲುತ್ತಿದ್ದಾರೆ ಮತ್ತು ಜಗತ್ತಿನಾದ್ಯಂತ ಸುಮಾರು 500 ಮಿಲಿಯನ್ ಹಿರಿಯರು ವಯಸ್ಕರು ಇದರಿಂದ ರಕ್ತಹೀನತೆಯಿಂದ ಬಳಲುತ್ತಿದ್ದಾರೆ. ಈ ಗರ್ಭಿಣಿಯರಲ್ಲಿ ಹೆಚ್ಚಾಗಿ 70% ಗರ್ಭಿಣಿಯರು ರಕ್ತಹೀನತೆಯಿಂದ ಬರ್ತಾ ಇದ್ದಾರೆ. ಗರ್ಭಿಣಿಯರು 70% ಇದರಲ್ಲಿ ರಕ್ತಹೀನತೆಯಿಂದ ಬರ್ತಿದ್ದಾರೆ. ಇದು ದುರದೃಷ್ಟಕರ. ಯಾಕೆಂದರೆ ಅನಿವಾರ್ಯಕ್ಕಾಗಿ ಏನಾಗುತ್ತೆ, ಮುಂದೆ ಅವ್ರಿಗೆ ರೋಗಗಳು ಬರ್ತವೆ. ರೋಗಗಳು ಬಂದ ತಕ್ಷಣ ಏನೋ ಇನ್ನಿತರ ಅದೇ ರಕ್ತಹೀನತೆ ಒಂದು ರೋಗ. ಎಷ್ಟು ಅಂತಂದ್ರೆ ಸುಮಾರು 1 ಲಕ್ಷಕ್ಕೆ 100 ಜನ ಒಂದೇನೋ ಸಾವು ಇತ್ತು. ಈಗ 1 ಲಕ್ಷಕ್ಕೆ 135 ಸಾವು ಬಂದಿದೆ. ಈ ರೀತಿ ಹೆಚ್ಚಿಗೆ ಆಗಿದೆ ಅಂತ ಅದರ ಅರ್ಥ ಏನು? ಇನ್ನೂ ಏನು ಇಂಪ್ರೂವ್ಮೆಂಟ್ ಇಲ್ಲ. ಇದರಲ್ಲಿ ಯಾವ ಥರದ ಕಾಳಜಿ ಇಲ್ಲ. ಈಗ ಶಿಕ್ಷಣದ ಮಹತ್ವ ಬಹಳ ಮುಖ್ಯವಾದದ್ದು. ನಾವು ಹೇಳಬೇಕು ಎಂಬ ವಿಚಾರ ಇಲ್ಲಿ ಬರುತ್ತೆ. ಅಪೌಷ್ಟಿಕತೆ, ಈ ಪೌಷ್ಟಿಕಾಂಶಗಳ ಕೊರತೆಯಿಂದ ಅಸಮತೋಲನ, ಪೌಷ್ಟಿಕಾಂಶಗಳ ಬಳಕೆ, ಅಪೌಷ್ಟಿಕತೆ ಅಂತ ಹೇಳಿ ಈ ಭಾರತ ವಿಶ್ವದಲ್ಲಿ 2ನೇ ಸ್ಥಾನದಲ್ಲಿದೆ. 4-5 ವರ್ಷದ ಶಿಶು ಮರಣ ಹೊಂದುತ್ತದೆ. ಈ ರೀತಿಯ ಒಂದು ಪರಿಣಾಮ ಈ ಒಂದು ಅಪೌಷ್ಟಿಕತೆಯಲ್ಲಿದೆ. ಸೊ ಪ್ರತಿ 3 ಅಪೌಷ್ಟಿಕ ಮಕ್ಕಳಲ್ಲಿ 1 ಮಗು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಇದೆ. 1 ಮಗು. ಇಡೀ ನಮ್ಮ ರಾಜ್ಯದಲ್ಲಿ 3 ಬೇರೆಯವರಿದ್ರೆ ಅದರಲ್ಲಿ 3ರಲ್ಲಿ 1 ಮಗು ನಮ್ಮಲ್ಲಿ ಇರುತ್ತೆ ಅಂತ ಅದರ ಅರ್ಥ. ನಮ್ಮಲ್ಲಿ ಜಾಸ್ತಿ ಇದೆ ಅನ್ನಂಗೆ ಆಯಿತು. ಇದರಿಂದ ಏನಾಗುತ್ತೆ, ವಿಶ್ರಾಂತಿ ಇಂಥವೆಲ್ಲ ಕೆಲವೊಂದು ಹೆಲ್ಪ್ ಮಾಡ್ತಾವೆ ನಮ್ಮ ಆರೋಗ್ಯಕ್ಕೆ. ಅದ್ರ ಸಂಗಟ ದೈಹಿಕ ವ್ಯಾಯಾಮಗಳನ್ನು ಬಹಳ ಮುಖ್ಯವಾದವು. ಅಂಗಾಂಗಗಳ ಸುಸ್ಥಿತಿ ಬೇಕಾದರೆ ಇವೆಲ್ಲ ಕೆಲವೊಂದು ಸೈಕಲ್ ಸವಾರಿ, ವಾಯುವಿಹಾರ ಮತ್ತು ಈಜುವುದು, ಆಟ ಆಡೋದು, ಆಟ ಪಾಠಗಳಲ್ಲಿ ಭಾಗಿಗಳಾಗೋದು, ಇವೆಲ್ಲ ನಮಗೆ ಸಕಾರಾತ್ಮಕ ಒಂದು ಆರೋಗ್ಯವನ್ನು ಕೊಡ್ತಕ್ಕಂಥ ಶಕ್ತಿ ಅದರಲ್ಲಿರುತ್ತೆ. ವಿಜ್ಞಾನ ಈ ರೀತಿ ಇದೆಯಲ್ಲ, ನಮಗೇನು ಅವಶ್ಯಕತೆ ಇದೆ ಅದನ್ನು ಪಡೆದುಕೊಳ್ಳೋದಕ್ಕಾಗಿ ಕೇವಲ ವಿಜ್ಞಾನದಿಂದ ಮಾತ್ರ ಸಾಧ್ಯ. ವಿಜ್ಞಾನ ಇಂಥ ಒಂದು ಅದ್ಭುತವಾದಂಥ ಕೆಲಸ ಹಿಂದಿನ ದಿನಗಳಲ್ಲಿ ಮಾಡಿದೆ ಅಂದರೆ, ಉದಾಹರಣೆಯಾಗಿ ಕಂಪ್ಯೂಟರ್ ನಿಮ್ಮ ಕೈಯಲ್ಲಿ ಕೊಟ್ಟಿದೆ, ನೀವೇನೆಲ್ಲ ಮಾಡ್ಬೋದು.
ಎಕ್ಸಾಂಪಲ್ ಆಫ್ ಸೈನ್ಸ್. ಸೈನ್ಸ್ ಮೇಡ್ ಅವರ್ ಲೈಫ್ ಸಿಂಪಲ್ ಆ್ಯಂಡ್ ಸೇಫ್. ವಿಜ್ಞಾನ ನಮ್ಮ ಜೀವನ ಬಹಳ ಸರಳವಾಗಿದೆ ಮತ್ತು ಸುರಕ್ಷಿತವಾಗಿರಿಸಿದೆ. ಒಂದು ಅದ್ಭುತ ವಿಷಯಗಳನ್ನು ಹೇಳಬೇಕಾಯ್ತು ಅಂತಂದರೆ, ವಿಜ್ಞಾನದಿಂದ ನಮಗೆ ಗೊತ್ತಾಯಿತು ಈ ಭೂಮಿನೇ ಹ್ಯಾಂಗೆ ನಿರ್ಮಾಣ ಆಯಿತು ಅಂತ. ನೋಡಿ, ಇಂಥ ಪ್ರಮಾಣದಲ್ಲಿ ವಿಜ್ಞಾನ ನಮಗೆ ಹೇಳಿದೆ. ಭಾರತ ದೇಶದ ಸಂಖ್ಯಾಶಾಸ್ತ್ರದ ಪ್ರೊಫೆಸರ್ ಆಗಿರುವಂಥ ಬೋಜಾನ್ ಅಂತ ಒಬ್ಬ ವ್ಯಕ್ತಿ ಕಲ್ಕತ್ತಾದಲ್ಲಿ ಪ್ರೊಫೆಸರ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ 100 ವರ್ಷಗಳ ಹಿಂದೆ ಅವ್ರಿಗೆ ಹೇಳಿದರು ಭೂಮಿ ಹ್ಯಾಂಗೆ ನಿರ್ಮಾಣ ಆಯಿತು ಅಂತ. ಆ ಒಂದು ಥಿಯರಿಯನ್ನು ತೆಗೆದುಕೊಂಡು ಹಿಗ್ಸ್ ಅನ್ನುವಂಥ ಒಬ್ಬ ವಿಜ್ಞಾನಿ 10 ವರ್ಷಗಳವರೆಗೆ ಅಭ್ಯಾಸ ಮಾಡಿ ಅವರ ಜೊತೆ ಜಗತ್ತಿನಾದ್ಯಂತ ಸುಮಾರು ವಿಜ್ಞಾನಿಗಳು ಒತ್ತಟ್ಟಿ ಕೂತ್ಕೊಂಡು ಅಭ್ಯಾಸ ಮಾಡಿ ಕೊನೆಯ ಪಕ್ಷದಲ್ಲಿ ಜಿನವಾ ಅನ್ನಂಥ ಒಂದು ದೇಶದಲ್ಲಿ ಅದರ ಒಂದು ಪ್ರಯೋಗ ಮಾಡ್ತಾರೆ. 2021ನೇ ಶತಮಾನದ ಅತ್ಯಂತ ಯಶಸ್ವಿ ಪ್ರಯೋಗ ಮತ್ತು ಅತಿ ದೊಡ್ಡ ಪ್ರಯೋಗ ಮಾಡಿದೆವು. ಆ ಒಂದು ಸಾವಿರಾರು ವಿಜ್ಞಾನಿಗಳಲ್ಲಿ 5 ವಿಜ್ಞಾನಿಗಳು ನಮ್ಮ ದೇಶದಿಂದ TIFR ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ನಿಂದ ಇದ್ದರು. ಆ 5 ವಿಜ್ಞಾನಿಗಳಲ್ಲಿ ಒಬ್ಬ ವಿಜ್ಞಾನಿ ನಮ್ಮ ವಿಶ್ವವಿದ್ಯಾಲಯದವ ಇಲ್ಲೇ ಕುರಿತು ಪಾಠ ಕೇಳಿದ್ದಾನೆ. ಆ ಒಂದು ಪ್ರಯೋಗದಿಂದ ಏನು ಗೊತ್ತಾಯ್ತು ಅಂದರೆ ಭೂಮಿ ಹ್ಯಾಂಗ ನಿರ್ಮಾಣ ಆಯಿತು, ಅದು ಬೇರೆ ಥಿಯರಿ ಇದೆ. ಅಷ್ಟೇ ಅಲ್ಲ, ಈ ಮುಂದಿನ ದಿನಗಳಲ್ಲಿ ಇನ್ನೊಂದು ಕರ್ತಕ ಭೂಮಿ ಮಾಡಬಹುದು ಅಂತ ಗೊತ್ತಾಯ್ತು ನಮಗೆ. ಮುಂದಿನ ದಿನಗಳಲ್ಲಿ ಈ ಭೂಮಿಯ ಜೊತೆ ಇನ್ನೊಂದು ಭೂಮಿಯ ಕರ್ತಕವಾಗಿ ನಿರ್ಮಾಣ ಮಾಡಿ ಅದರ ಕಕ್ಷೆಯಲ್ಲಿ ಬಿಟ್ಟಾಗ ಅದು ಭೂಮಿ ಜೊತೆ ಅದನ್ನು ತಿರುಗ್ತಾ ಇರ್ತದೆ ಪ್ರತಿ ಸೆಕೆಂಡಿಗೆ 50 ಕಿಲೋಮೀಟರ್. ಇನ್ನು ಹೋಗಿ ಹುಮ್ನಾಬಾದ್ ತನಕ ಭೂಮಿ ಪ್ರತಿ ಸೆಕೆಂಡಿಗೆ 50 ಕಿಲೋಮೀಟರ್ ಹೋಗ್ತದೆ. ಹಾಗೆ ಇನ್ನೊಂದು ಕರ್ತಕ ಭೂಮಿ ಮಾಡಿದಾಗ ನಾವು ಅಲ್ಲೇ ಇರ್ಬೋದು ಅಥವಾ ಇಲ್ಲೇ ಇರ್ಬೋದು. ಇಂಥ ಅದ್ಭುತವಾದಂಥ ಜ್ಞಾನ ನಮ್ಮ ವಿಜ್ಞಾನದಿಂದ ಸಿಕ್ಕಿದೆ. ಇಂದಿನ ದಿನಗಳಲ್ಲಿ ಕೆಲವು ನಾವು ಈ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಜರ್ನಲ್ ಓದಿದಾಗ ನಿಮ್ಮ ಆಶ್ಚರ್ಯ ಅನ್ಬೋದು. ಯಾವ ರೀತಿಯಾದಂಥ ಒಂದು ಕೆಲಸ ನಡೀತಾ ಇದೆ, ಯಾವ ರೀತಿಯಾದಂಥ ಒಂದು ಸಂಶೋಧನೆ ನಡೀತಾ ಇದೆ ಅಂತ ನೋಡಿದರೆ ಎಂಥ ಸಂಶೋಧನೆ ನಡೀತಾ ಇದೆ ಅಂತಂದರೆ ಸೂರ್ಯನ ಬೆಳಕಿಗೆ ನಿಯಂತ್ರಣ ಮಾಡುವಂಥ ಸಂಶೋಧನೆ ನಡೀತಾ ಇದೆ. ಸೂರ್ಯನ ಬೆಳಕೆ, ಯಾಕಂದ್ರೆ ಸೂರ್ಯನಿಂದ ನಮ್ಗೆ ಕೇವಲ ಬೆಳಕಷ್ಟೇ ಸಿಗೋದಿಲ್ಲ, ಅದರ ಜೊತೆ ಉಷ್ಣನೂ ಸಹ ಸಿಗುತ್ತದೆ ಸೂರ್ಯನಿಂದ ನಮಗೆ ದಿನಾಲು. ಆ ಉಷ್ಣ ಎಲ್ಲಿಂದ ಬರ್ತದೆ? ಸೂರ್ಯನಲ್ಲಿ ಒಂದು ಕ್ರೋಮೋಸ್ಫಿಯರ್ ಅಂತಿದೆ, ಒಂದು ಫೋಟೋಸ್ಫಿಯರ್ ಅಂತಿದೆ, ಅಲ್ಲಿ ಹೀಲಿಯಂ ಅಂತಿದೆ, ಹೈಡ್ರೋಜನ್ ಅಂತ ಅನಿಲಗಳಿವೆ. ಅವು ಎರಡರ ಒಂದು ಕ್ರಿಯೆಯಿಂದ ನಮಗೆ ಉಷ್ಣದ ರೂಪದಲ್ಲಿ ಬೆಳಕಾಗಿ ಭೂಮಿಗೆ ಬರುತ್ತದೆ. ಇದು ಯಾಕೆ ಅವಶ್ಯಕತೆ ಅಂತಂದರೆ ಜಗತ್ತಿನಲ್ಲಿ ಕೆಲವು ದೇಶಗಳು ಅತ್ಯಂತ ಬಿಸಿಲಿದೆ, ಆ ಜನರು ತೊಂದರೆ ಒಳಗಾಗ್ತಾ ಇದ್ದಾರೆ. ಕೆಲವು ದೇಶದಲ್ಲಿ ಬಿಸಿಲೇ ಇಲ್ಲ, ಜನರು ತೊಂದರೆ ಆಗ್ತಾ ಇದ್ದಾರೆ. ಒಂದು ವೇಳೆ ನಾವು ಸೂರ್ಯನ ಬೆಳಗ್ಗೆ ನಿಯಂತ್ರಿಸಿದರೆ ನಮ್ಗೆ ಬೇಕಾಗಿರುವಂಥ ಬೆಳಕು ಪಡೆಯಬಹುದು, ಉಷ್ಣ ಪಡೆಯಬಹುದು ಅನ್ನೋ ಒಂದು ವಿಜ್ಞಾನ ನಡೀತಾ ಇದೆ. ಇಂಥ ಒಂದು ಕೆಲಸ ಆಗ್ತಾ ಇದೆ. ಅದಕ್ಕಾಗಿ ವಿಜ್ಞಾನ ಏನು ಹೇಳ್ತದೆ ಅಂದರೆ ನಮಗೇನು ಅವಶ್ಯಕತೆ ಇದೆ ಅನ್ನೋದು ನಮಗೆ ಹೇಳ್ತದೆ. ವಿಜ್ಞಾನ ಏನೆಲ್ಲ ಒಂದು ಸವಲತ್ತುಗಳಿವೆ ಈ ಭೂಮಿ ಪ್ರಕೃತಿ ಮೇಲೆ ಅದು ಹೇಳುತ್ತದೆ. ಆ ಇರುವಂಥ ಸವಲತ್ತನ್ನು ಯಾವ ರೀತಿಯಲ್ಲಿ ಉಪಯೋಗಿ ತರಬೇಕು ಅನ್ನೋದು ತಂತ್ರಜ್ಞಾನ ಹೇಳ್ತದೆ. ಸೊ ಟೆಕ್ನಾಲಜಿ ಈಸ್ ಅಪ್ಲಿಕೇಶನ್ ಆಫ್ ಸೈನ್ಸ್. ಈ ರೀತಿಯಾಗಿ ಈ ಒಂದು ದೇಶ ಮುನ್ನುಗ್ಗಲು, ದೇಶ ಪ್ರಗತಿ ಹೊಂದಲು ನಾವು ಏನು ಬೆಳಿಬೇಕು? ಅಲ್ಲಿ ವಿಜ್ಞಾನ ಬೆಳಿಬೇಕು. ಎಷ್ಟು ವಿಜ್ಞಾನ ಬೆಳೀತಿದೆಯೋ ಅಷ್ಟು ತಂತ್ರಜ್ಞಾನ ಬೆಳೀತದೆ. ತಂತ್ರಜ್ಞಾನ ಬಳದಾಗ ಅದು ಜನರ ಉಪಯೋಗ ಬರ್ತದೆ, ಆ ದೇಶ ಸಮೃದ್ಧಿ ಹೊಂದುತ್ತದೆ ಅಂತ ನಾನು ಹೇಳಬಯಸ್ತೇನೆ. ಹೀಗಾಗಿ ಈ ಮುಂದುವರೆದಂಥ ದೇಶಗಳು ನಾವು ನೋಡಿದಾಗ ಜಗತ್ತಿನಲ್ಲಿ ವಿಜ್ಞಾನ ಈ ಪ್ರಮಾಣದಲ್ಲಿ ಒಂದು ಕೆಲಸ ಆಗ್ತಾ ಇದೆ, ಸಂಶೋಧನೆ ಆಗ್ತಾ ಇದೆ, ಅಭ್ಯಾಸ ಆಗ್ತದೆ. ಅವ ದೇಶಗಳಿಗೆ ಹೋಲಿಸಿದಾಗ ನಾವು 10ನೇ ಸ್ಥಾನದಲ್ಲಿದ್ದೇವೆ. ಭಾರತ 10ನೇ ಸ್ಥಾನದಲ್ಲಿದ್ದೇವೆ. ಮೊದಲು ಅಮೆರಿಕ, ಜಪಾನ್, ಕೊರಿಯಾ, ಚೈನಾ, ಫಿನ್ಲ್ಯಾಂಡ್ ಈ ರೀತಿಯಾಗಿ 10ನೇ ಸ್ಥಾನದಲ್ಲಿ ಬರ್ತವೆ. ಯಾವ ದೇಶದಲ್ಲಿ ವಿಜ್ಞಾನ ಅಭ್ಯಾಸ ಆಗ್ತದೆಯೋ ಅದಕ್ಕೆ ಸಂಬಂಧಪಟ್ಟಂಥ ಪ್ರಕಟಣೆಗಳು ಬರ್ತವೆ ಜರ್ನಲ್ ರೂಪದಲ್ಲಿ. ಒಂದು ವೇಳೆ ಪ್ರಕಟಣೆಗಳು ಬಂದಾಗ ಅದನ್ನು ಇಂಡಸ್ಟ್ರಿಗೆ ಹೋಗಿ ನಮ್ಗೆ ಏನು ಅವಶ್ಯಕತೆ ತಯಾರಾಗಿ ಸಮಾಜಕ್ಕೆ ಬರ್ತದೆ. ಈ ರೀತಿಯಾಗಿ ನಾನು BSc ಓದ್ತಾ ಇದ್ದಾಗೆ 2 ಚಾಯ್ಸ್ ಇತ್ತು. ಒಂದು ಬಾಟ್ನಿ ಕಲಿಬೇಕು, ಇಲ್ಲ ಝುವಾಲಜಿ ಕಲಿಬೇಕು. ಆದರೆ
ಬರ್ತಾ ಇನ್ನು 10 ವರ್ಷಗಳಲ್ಲಿ ನಮ್ಮ ಜಯರಾಜ್ ಸರ್ ಅಂತ ಒಬ್ಬರು ನಮ್ಮ ಪ್ರೊಫೆಸರ್ ಇದ್ದರು, ಅವ್ರು ಹೇಳ್ತಿದ್ರು ಬರ್ತಾ ಇನ್ನು ನಿಮ್ಮ ಲೈಫ್ ಸೈನ್ಸಲ್ಲಿ ಒಂದು 10 ವಿಭಾಗಗಳು ಚಾಲು ಆಗ್ತಾವ ಅಂತ. ಅಂದರೆ ಮೆಡಿಕಲ್ ಬಿಟ್ಟು, ಅಂದರೆ ಈ ಬೇಸಿಕ್ ಸೈನ್ಸಲ್ಲಿ ನಾವು ಕಲಿಬೇಕಾದಂಥ ಒಂದು ಏನು ಮಂಚೂಣಿಯಲ್ಲಿ ನಾವು ಬರ್ತಿದ್ದೀವಿ, ಆ ಸಮಯದಲ್ಲಿ ಅವ್ರು ಏನು ಹೇಳಿದ್ರು ಅಂದರೆ ಬಾಟ್ನಿ ಮತ್ತು ಝೂಯಾಲಜಿ ಬಿಟ್ಟು ಮೈಕ್ರೋಬಯಾಲಜಿ, ಬಯೋಟೆಕ್ನಾಲಜಿ, ಜೆನೆಟಿಕ್ ಇಂಜಿನಿಯರಿಂಗ್, ನ್ಯಾನೋ ಟೆಕ್ನಾಲಜಿ, ಬಯೋಕೆಮಿಸ್ಟ್ರಿ, ಸೊ ಇಂಥ 100 ಸಬ್ಜೆಕ್ಟ್ಗಳು ಲೈಫ್ ಸೈನ್ಸಲ್ಲಿ ಬರ್ತವೆ. ನಮ್ಮ ಹುಡುಗರಿಗೆ ಎಂಪಲ್ ಆಫ್ ಚಾನ್ಸಸ್ ಆಫ್ ಜಾಬ್ ಸಿಗ್ತವೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಿದ್ರು ಅವರು. ಇವತ್ತು ನಾನು ಅವ್ರನ್ನ ನೆನೆಸ್ಬೇಕಾಗುತ್ತೆ. ಅಕ್ಟೋಬರ್ 20, 1980 ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜ್ ಮಾರ್ಕೆಟಲ್ಲಿ ಒಂದು ಘಟನೆ ನಡೆಯಿತು. ಏನು ಘಟನೆ ಅಂತಂದರೆ, ವಿತಿನ್ ಆ ಸ್ಟಾಕ್ ಮಾರ್ಕೆಟ್ ಚಾಲು ಆದಾಗ ಆ ಒಂದು ಕಂಪ್ನಿದು 1,50,000 ಶೇರ್ಗಳು 20 ನಿಮಿಷದಲ್ಲಿ ಮಾರಾಟ ಆದವು. ಅಲ್ಲಿನ ಶೇರ್ ಕಂಪನಿಗಳೆಲ್ಲ ಗಾಬರಿ ಆದವು. ಇದೇನಪ್ಪ, ಇದು ಒಂದು ಕಂಪನಿ ಹೊಸದಾಗಿ ಬಂದಿದೆ, ಆ ಕಂಪನಿದ 1,50,000 ಶೇರ್ಗಳು ಇಷ್ಟು ಕಮ್ಮಿ ಸಮಯದಲ್ಲಿ ಮಾರಾಟ ಆಗ್ತದೆ ಅಂತಂದ್ರೆ ಇದು ಏನು ಟೆಕ್ನಾಲಜಿ ಇರಬೇಕಂತ. ಆ ಕಂಪನಿ ಹೆಸರೇ ಜಿನಿಟೆಕ್ ಅಂತ. ಅದು ಏನು ಮಾಡಿತ್ತು ಅಂತಂದರೆ, ಮನುಷ್ಯನ ದೇಹದಲ್ಲಿದ್ದಕ್ಕಂಥ ಒಂದು ಪ್ಯಾಂಕ್ರಿಯಾಸ್ ಅನ್ನೆಲ್ಲ ಅಲ್ಫಾ ಮತ್ತು ಬೀಟಾ ಚೈನ್ ಅಂತ 2 ಜೀನ್ಗಳನ್ನು ತೆಗೆದುಕೊಂಡು ಇನ್ಸುಲಿನ್ ತಯಾರು ಮಾಡ್ತಾರೆ. ಅದಕ್ಕಿಂತ ಮೊದಲು ಏನು ಮಾಡ್ತಿದ್ದಾರೆ ಅಂತಂದರೆ, ಆಕಳದು ಅಥವಾ ದನದ ಪ್ಯಾಂಕ್ರಿಯಾಸಿಂದ ಕೇಸಿಂದ ಇನ್ಸುಲಿನ್ ತಯಾರು ಮಾಡಿದರೆ ಅದನ್ನು ನಾವು ಡಯಾಬಿಟಿಸ್ ಜನರಿಗೆ ಕೊಟ್ಟಾಗ ಅದು ಏನಾಗ್ತಿತ್ತು ಅಂದರೆ ಅಲರ್ಜಿ ಬರ್ತಿತ್ತು. ಅವನಿಗೆ 5% ಪೇಷಂಟ್ಗಳಿಗೆ ಅಲರ್ಜಿ ಬರ್ತಿತ್ತು. ಬಟ್ ಇದನ್ನ ನಂಬೋದು ನಮ್ಮ ದೇಹದಿಂದಲೇ, ಅಂದರೆ ಮನುಷ್ಯನ ದೇಹದಿಂದಲೇ ಆ ಜೀನ್ಗಳನ್ನು, ಅಂದರೆ ವಂಶವಾಹಿಗಳನ್ನು ತೆಗೆದುಕೊಂಡು ಅದನ್ನು ಒಂದು ಬ್ಯಾಕ್ಟೀರಿಯಾದಲ್ಲಿ ಹಾಕಿ, ಈಕೋಲಿ ಅಂತ ಒಂದು ಬ್ಯಾಕ್ಟೀರಿಯಾ ಇರ್ತದೆ, ಆ ಟೆಕ್ನಾಲಜಿಯಲ್ಲಿ ಅದನ್ನು ಫರ್ಮೆಂಟೇಷನ್ ಮಾಡಿ, ಅದನ್ನು ಪ್ಯೂರಿಫೈ ಮಾಡಿ, ಅದನ್ನು ಹ್ಯುಮ್ಯುಲಿನ್ ಅಂತ ಕರೆದರು. ಇನ್ಸುಲಿನ್ ಬದಲಾಗಿ ಅದನ್ನು ಹ್ಯುಮ್ಯುಲಿನ್ ಅಂತ ಕರೆದರು. ಈ ಟೆಕ್ನಾಲಜಿ ಸಲುವಾಗಿ ಅವತ್ತು ಆ ಮಾರ್ಕೆಟಲ್ಲಿ 1,50,000 ಶೇರ್ಗಳು ಮಾರಾಟ ಆದವು. ಈ ಜಗತ್ತಿನ ಇತಿಹಾಸದಲ್ಲಿ ಇಂಥ ಘಟನೆ ನಡೆದೇ ಇಲ್ಲ, ಅದು 20 ನಿಮಿಷದಲ್ಲಿ. ಸೊ ಅದಕ್ಕಾಗಿ ಅದನ್ನೇ ಬಯೋಟೆಕ್ನಾಲಜಿ, ಅದನ್ನೇ ನಾವು ಹೇಳ್ತಾ ಇರೋದು ಒಂದು ಬಯೋಟೆಕ್ನಾಲಜಿ ಅಂತ ಹೇಳ್ಬೋದು. ಈ ಬಯೋಟೆಕ್ನಾಲಜಿ ಇತ್ತೀಚಿಂದಲ್ಲ, ಇದು ಶತಮಾನಗಳ ಹಿಂದಿನಿಂದ ಬಯೋಟೆಕ್ನಾಲಜಿ ಬಂದಿದೆ. ಈ ಜೈವಿಕ ತಂತ್ರಜ್ಞಾನ, ಸುಮೇರಿಯನ್ಸ್ಗೆ ಬೀರ್ ಮಾಡೋದು ಗೊತ್ತಿತ್ತು. ಸುಮೇರಿಯನ್ಸು ಮತ್ತು ಈಜಿಪ್ಷಿಯನ್ಸ್ಗೆ ಇವರಿಗೆ ಬೀರ್ ಮಾಡೋದು ಗೊತ್ತಿತ್ತು. ಭಾರತೀಯರಿಗೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ವರಿಗೆ ಮೊಸರು ಮಾಡೋದು ಗೊತ್ತಿತ್ತು. ಬಟ್ ಅದು ಹೆಂಗಂತ ಅನ್ನೋದು ಗೊತ್ತಿದ್ದಿಲ್ಲ. ಇದು ಹೆಂಗತ್ತದ ಅಂತ ಗೊತ್ತಿರೋದು ಓನ್ಲಿ ಲೂಯಿ ಪಾಶ್ಚರ್ ಅಂತ ವಿಜ್ಞಾನಿ ಬಂದಾಗ ಹೇಳ್ದ, ಇಲ್ಲ ಇದು ಆಗ್ಬೇಕಾಯ್ತಂದ್ರೆ ಜೀವಾಣುಗಳಿವೆ, ಮೊಸರಿನಲ್ಲಿ ಜೀವಾಣುಗಳಿವೆ, ಅದರಿಂದ ಮಾತ್ರ ಹಾಲು ಗಟ್ಟಿ ಆಗುತ್ತೆ. ಅದು ಕೆಟ್ಟು ಹೋಗೋಕ್ಕೆ ಕಾರಣ ಅದರದ್ದು ಕೆಮಿಕಲ್ ಡಿಗ್ರೇಡೇಷನ್ ಅಲ್ಲ ಅಂತ ಈ ಮಾತನ್ನು ಅವರು ಮತ್ತು ಲೂಯಿ ಪಾಶ್ಚರ್ ಹೇಳಿದ್ರಿಂದ ಇದನ್ನು ನಮಗೆ ಬಯೋಟೆಕ್ನಾಲಜಿಯಲ್ಲಿ ಗೊತ್ತಿತ್ತು. ಅದನ್ನೇ ಬಯೋಟೆಕ್ನಾಲಜಿಯಲ್ಲಿ 1953 ವ್ಯಾಟ್ಸನ್ ಆ್ಯಂಡ್ ಕ್ರಿಕ್ ಅಂತ ಹೇಳಿ ಒಬ್ಬರು ವ್ಯಕ್ತಿ, ಅವನಂಬುದು ಜೀವತಂತು ಕಂಡು ಹಿಡಿದ, ಅಂದರೆ DNA. ಈ DNA ಮೇಲೆ ನಮ್ಮ ಗುಣಧರ್ಮಗಳು ಇರ್ತವೆ. ಮನುಷ್ಯನ ಗುಣಧರ್ಮಗಳು ಅಂದರೆ ನಾನು ಬೆಳ್ಳಗೆ ಹಾಕಿದ್ದೀನಿ, ನಾನು ಕೆಂಪಗೆ ಹಾಕಿದ್ದೀನಿ, ನಾನು ಕರಗೆ ಹಾಕಿದ್ದೀನಿ, ನನ್ನ ವ್ಯಕ್ತಿತ್ವವನ್ನು ಕೂಡ ಅದನ್ನೇ ನಿರ್ಧಾರ ಮಾಡುತ್ತೆ ಆ ಜೀನ್ಗಳು. ಅದಕ್ಕೆಂಬುದು ಏನು ಜನಗಳು, ನಮ್ಮ ಎಲ್ಲ ವಿಜ್ಞಾನಿಗಳು ಏನು ಮಾಡಿದ್ರು ಅಂದರೆ 2002 ಈ ಮನುಷ್ಯನಲ್ಲಿ ಎಷ್ಟು ಜೀನ್ಸ್ ಇವೆ ಅದನ್ನು ನಾವು ಕಂಡುಹಿಡಿಬೇಕು, ಹೆಂಗಾರ ಮಾಡಿ ಕಂಡುಹಿಡಿಬೇಕು. ಅದಕ್ಕೊಂದು ಸೀಕ್ವೆನ್ಸಿಂಗ್ ಮಷಿನ್ ಬೇಕು. ಆ ಸೀಕ್ವೆನ್ಸಿಂಗ್ ಮಷೀನನ್ನು ಬೌದ್ಧ ವಿಜ್ಞಾನಿಗಳು ಕಂಡುಹಿಡಿದ್ರು. ಅದನ್ನು ನಾವು ಒಂದ್ಸಲ ನಮ್ಮದು ಬ್ಲಡ್ ಸ್ಯಾಂಪಲ್ ಹಾಕಿದರೆ ನಮ್ಮ ಇಡೀ ದೇಹದ ಸ್ಕ್ಯಾನ್ ಮಾಡಿ ಅದರಲ್ಲಿ ಎಷ್ಟು ಜೀನ್ಸ್ ಇವೆ ಅದನ್ನು ನಮ್ಮದು ಜಗತ್ತಿನ 13 ರಾಷ್ಟ್ರಗಳು ಭಾಗವಹಿಸಿದರು. ದುರ್ದೈವ ಅಂದರೆ ನಮ್ಮ ಭಾರತ ಅವಾಗ ಭಾಗವಹಿಸಲಿಲ್ಲ. ಸೊ ಇಸ್ರೇಲು ಮತ್ತು ನ್ಯೂಜಿಲೆಂಡು, ಅಮೇರಿಕಾ, ರಷ್ಯಾ ಇವರೆಲ್ಲ ಭಾಗವಹಿಸಿದರು. ಅದು ಎಷ್ಟು ಬೇಗ ಕಂಪ್ಲೀಟ್ ಆಗುತ್ತೆ ಅಷ್ಟು ನಮ್ಮ ದೇಶಕ್ಕೆ ಒಳ್ಳೇದು, ಜಗತ್ತಿಗೆ ಒಳ್ಳೇದು ಅಂತ ಹೇಳಿ ವಿಜ್ಞಾನಿಗಳು ಹೇಳಿದರು. ಅದರಲ್ಲಿ ಏನು ಬಂತಪ್ಪ, ಅದನ್ನೇ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಅಂತ ಕರಿತೀವಿ. ಅದು 3 ವರ್ಷಕ್ಕಿಂತ ಮೊದಲನೇ ಮುಗೀತದ್ದು. ಅಂದರೆ ಅಷ್ಟು ಮಷಿನ್ಗಳು, ಅಷ್ಟು ಟೆಕ್ನಾಲಜಿಗಳನ್ನು ಈ ಜೈವಿಕ ವಿಜ್ಞಾನಿಗಳು ತಯಾರು ಮಾಡಿದ್ರು. ಅದರಿಂದ ಔಟ್ಕಮ್ ಏನಾಯ್ತು ಅಂತಂದರೆ, ಆ ಜೈವಿಕ ವಿಜ್ಞಾನದಿಂದ ಏನು ಔಟ್ಕಮ್ ಆಯ್ತು ಅಂದರೆ, ಮನುಷ್ಯನ ದೇಹದಲ್ಲಿ 90,000 ಜೀನ್ಸ್ಗಳಿವೆ, ಅಂದರೆ ವಂಶವಾಹಿಗಳಿವೆ. ಬಟ್ 60,000 ಜೀನ್ ಏನಿವೆ ಅವು ಸುಮ್ಮನೆ ಕೂರ್ತವ್ರಿ, ಅವೇನು ಮಾಡೋದಿಲ್ಲ, ಅಂದರೆ ಎಕ್ಸ್ಪ್ರೆಸ್ ಆಗೋದಿಲ್ಲ. ಅದರಲ್ಲಿ 30,000 ಜೀನ್ಸ್ ಏನಿದೆ, ಆ 30,000 ಜೀನ್ಸ್ಗಳು ನಮ್ಮನ್ನು ಎಕ್ಸ್ಪ್ರೆಸ್ ಮಾಡುತ್ತವೆ. ಅಂದರೆ ನನ್ನ ಹಾವ ಭಾವ, ನನ್ನ ವ್ಯಕ್ತಿತ್ವ, ನನ್ನ IQ ಲೆವೆಲು, ಇದನ್ನೆಲ್ಲ ಅದನ್ನು ಅದನ್ನು ಹೇಳ್ತದೆ. 30,000 ಅಂದರೆ ಅದು 90,000ರಲ್ಲಿ ಬರೀ 30,000 ಎಲ್ಲ ಮನುಷ್ಯರಲ್ಲಿ ಎಕ್ಸ್ಪ್ರೆಸ್ ಆಗುತ್ತೆ. ಅವಾಗ ಮಾತ್ರ ಅದಕ್ಕೆ ನಾವು ಹೇಳ್ತೀವಿ ಪುನರಪಿ ಜನನಂ ಪುನರಪಿ ಮರಣಂ ಅಂತ. ನಮ್ಮ ಹಿಂದಿನ ಜನರು ಹೇಳ್ತಿದ್ರು ಪುನರಪಿ ಜನನಂ ಪುನರ್ಮರಣ. ಯಾಕಪ್ಪ ಅಂತಂದರೆ, ಯಾವುದೇ ಮನುಷ್ಯನಲ್ಲಿ 60% ಅವ್ರ ಅಪ್ಪ ಅವ್ವ, ಅವರ ಮುತ್ತಾತ ಬಂದರೆ, ಜೀನ್ಸ್ ಬಂದರೆ ಅವ್ರ ಮುತ್ತೆ ಹುಟ್ಟಿದ, ಆಯಿ ಹುಟ್ಟಿದಳು ಅಂತ ಹೇಳ್ತಾರೆ.
ಸೊ ಅದು ಹೇಳಕ್ ಕಾರಣ ಅಂದ್ರೆ ಈ ಜೀನ್ಸೇ. ಯಾಕಂದ್ರೆ ಅವ್ರ ಕೆಲವು ಭಾಗಗಳು ಅವ್ರದ್ದು ಜೀನ್ಸ್ ವ್ಯಕ್ತಿತ್ವವನ್ನು ಅವನಲ್ಲಿ ಬರ್ತದೆ. ಸೊ ಈ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಬಂದಿದ್ದು ಏನಾಯ್ತು ಅಂದರೆ ಆರ್ಗನ್ ಶಾಪಿಂಗ್ ಡೆವಲಪ್ ಆಯಿತು. ಆರ್ಗನ್ ಶಾಪಿಂಗ್ ಅಂದರೆ ಕಿಡ್ನಿ ಫೇಲ್ ಆಗಿದೆ, ಹಾರ್ಟ್ ಫೇಲ್ ಆಗಿದೆ, ಅದಕ್ಕೆಲ್ಲ ನಾವು ಹಾರ್ಟ್ ತಯಾರು ಮಾಡಬೇಕು. ಈಗ ಈಗ ನೆಕ್ಸ್ಟ್ ಇನ್ನು ಒಂದು 5 ವರ್ಷದಲ್ಲಿ, ಹೆಚ್ಚು ಕಡಿಮೆ 5 ವರ್ಷದಲ್ಲಿ ನಾವು ಕಿಡ್ನಿಯನ್ನು ಮಾರ್ಕೆಟಿಂದ ಖರೀದಿ ಮಾಡ್ಬೋದು. ಅದಕ್ಕೆ ನೀವು ಏನು ಕಾರಣಪ್ಪ ಅಂತಂದರೆ ಬ್ಯಾಂಕ್ ಇದೆ, ಸ್ಟೆಮ್ ಸೆಲ್ಸ್ ಬ್ಯಾಂಕ್ ಅಂತಿದೆ. ನಾವು ಹುಟ್ಟಿದಾಗ ಏನಾಗುತ್ತೆ, ನಮ್ಮದು ಭ್ರೂಣದಲ್ಲಿ ಅದೇನು ಫ್ಲೂಯಿಡ್ ಇರ್ತಲ್ಲ, ಆ ಫ್ಲೂಯಿಡನ್ನು ನಾವು ಸ್ಟೋರ್ ಮಾಡಿಡಬೇಕು. ಆ ಫ್ಲೂಯಿಡ್ ನಾವು ಸ್ಟೋರ್ ಮಾಡಿಟ್ಟಾಗ, ಈಗ ಬೆಂಗಳೂರಲ್ಲಿ 2 ಕಂಪ್ನಿಗಳಿವೆ, ಭಾರತ್ ಬಯೋಟೆಕ್ ಮತ್ತು ಇನ್ನೊಂದು ಯಾವುದು ಕಂಪ್ನಿ ಇವೆ. ಅವು ನಾವು ಹುಟ್ಟಿದಾಗ ನಮ್ದು ಅದು ಭ್ರೂಣದೇನು ಫ್ಲೂಯಿಡ್ ಬರುತ್ತೆ, ಅದನ್ನು ಒಯ್ದು ನಾವಲ್ಲಿ ಪ್ಲಾಸೆಂಟಲ್ ಫ್ಲೂಯಿಡ್ ನಾವು ಜಮಾ ಮಾಡಬೇಕು. ಮುಂದೆ ಆ ವ್ಯಕ್ತಿಗೆ ಯಾವಾಗಾದರೂ ಏನು ನಮ್ಮ ಕಿಡ್ನಿ ಫೇಲ್ ಆಯಿತು, ಹಾರ್ಟ್ ಫೇಲ್ ಆಯಿತು, ಅಥವಾ ಲಿವರ್ ಆಯಿತು ಅಂದ್ರೆ ಅದರಿಂದನೇ ತೆಕ್ಕೊಂಡು ಅವರು ತಯಾರು ಮಾಡೋಕ್ಕೆ ಸಾಧ್ಯ ಇದೆ. ಸೊ ಅದನ್ನು ಲಿವರ್ ತಯಾರು ಮಾಡ್ತಾನೆ. ಈ ವಿಲಾಸರಾವ್ ದೇಶಮುಖರು ತೀರ್ಕೊಂಡ್ರು ಇದು ಚೆನ್ನೈನಲ್ಲಿ ಬಿಕಾಸ್ ಆಫ್ ನಾಟ್ ಅವೈಲಬಿಲಿಟಿ ಆಫ್ ದಿ ಲಿವರ್. ಈಗ ಒಂದೇಳೆ ಅವ್ರದ್ದೇ ಒಂದಿತ್ತು ಅಂದರೆ ಅದನ್ನು ಇಮಿಡಿಯೇಟ್ ಆಗಿ ಒಂದು ವಾರದಲ್ಲಿ ನಾವು ಅದನ್ನು ಲಿವರ್ ಅನ್ನು ತಯಾರು ಮಾಡ್ಬೋದು. ಇದನ್ನೇ ಆರ್ಗನ್ ಶಾಪಿಂಗ್ ಅಂತಾರೆ. ಸೊ ಇವೆಲ್ಲ ಮತ್ತೆ ಬರ್ತಾ ಇದೆ. ಅದೇ ರೀತಿಯಾಗಿ ನಾನು ಹೇಳಿದೆ, ನಮ್ಮ ಕಲ್ಯಾಣ ಕರ್ನಾಟಕ ನಾಡಿನಲ್ಲಿ ಈಗಾಗಲೇ ಹೇಳಿದ್ರು ಸರ್ ಅವರು ವ್ಯಾಕ್ಸಿನ್ ತಯಾರು ಮಾಡೋದು ನಮ್ಮ ಹುಡುಗರು ಅಂತ ಹೇಳಿ. ನಿಜವಾಗ್ಲೂ ನನ್ನ ಸ್ಟೂಡೆಂಟ್ಸೇ ಅವರು. ಒಬ್ಬ ಹುಡುಗ ಡಾಕ್ಟರ್ ರಾಜು ಸುಣಗಾರ್ ಅಂತ ಹೇಳಿ, ಅವನಿಗೆ ಎಲ್ಲ ಫೌಂಡೇಶನ್ನ ಫೌಂಡರ್ ಏನಿದ್ರು ಇವರು ಕೃಷ್ಣಮೂರ್ತಿ ಎಲ್ಲ, ಮತ್ತು ಅವನ ಹೆಂಡತಿ ಸುಚಿತ್ರ, ಅವನು ಅಮೇರಿಕಾದ ಅಲ್ಬೇನಿ ಯೂನಿವರ್ಸಿಟಿಯಲ್ಲಿ ಇದ್ದ. ಅಲ್ಲಿಗೆ ಹೋಗಿ ಅವ್ರಿಗೆ ಒಂದು ಬ್ಲ್ಯಾಂಕ್ ಚೆಕ್ ಕೊಟ್ಟರು, ನೀನು ಎಷ್ಟೇ ತೊಗೊಂಡು ನೀನು ಬಾ ನನ್ನ ಬಲ್ಲಿ ಅಂತ. ಅವನಿವತ್ತು ಅಲ್ಲಿಗೆ ಹೋಗಿದ್ದಕ್ಕೆ ನೇಸಲ್ ವ್ಯಾಕ್ಸಿನ್ ಸಕ್ಸಸ್ ಆಯಿತು. ಇದು ಮೂಗಿನಲ್ಲಿ ವ್ಯಾಕ್ಸಿನ್ ಹಾಕ್ತಾರ, ಆ ವ್ಯಾಕ್ಸಿನ್ ಸಕ್ಸಸ್ ಆಗಿದೆ. ಅದೇ ರೀತಿಯಾಗಿ ಇನ್ನೊಬ್ಬನು ಗುರುರಾಜ್ ಅಂತ ಹೇಳಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿಯಲ್ಲಿ, ಅವನು ಕೂಡ ಪುಣೆದಲ್ಲಿ ಅವನು ಕೆಲಸ ಮಾಡಿ ಇರಾನ್ನಿಂದ ಈ ಕೊರೋನಾ ಅಫೆಕ್ಟೆಡ್ ಜನರನ್ನ ಕರ್ಕೊಂಡು ಬಂದ. ಸೊ ಇದು ನಮ್ಮ ಹೆಮ್ಮೆ ವಿಷಯ. ಕಲ್ಯಾಣ ಕರ್ನಾಟಕದ ಹುಡುಗರೇ ಇವರು. ಇಲ್ಲಿ ನಾಲೆಜ್ ಇಲ್ಲ ಅಂತಿಲ್ಲ, ನಾಲೆಜ್ ಇದೆ, ಬಟ್ ಇನ್ಸ್ಟಿಟ್ಯೂಟ್ಗಳಿಲ್ಲ. ನಾವು ರಿಸರ್ಚ್ ಇನ್ಸ್ಟಿಟ್ಯೂಟ್ಗಳು ಸ್ಥಾಪನೆ ಮಾಡಬೇಕು. ಎಲ್ಲ ಬೆಂಗಳೂರಲ್ಲಿ ಇದೆ ಇನ್ಸ್ಟಿಟ್ಯೂಟ್ಗಳು. ಸೊ ಇಲ್ಲಿ ಒಂದು CCMB ಬರಬೇಕು, ಇಲ್ಲಿ ಒಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೇಕು, ಇಲ್ಲ ಅದರ ಬ್ರಾಂಚರ್ ಇಲ್ಲಿ ಬರಬೇಕು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬ್ರಾಂಚರ್ ಬರಬೇಕು, ಹೈದರಾಬಾದ್ ಇದ್ದಂಥ CCMB ಇಲ್ಲಿ ಬರಬೇಕು, ಅಲ್ವಾ IICT ಬರಬೇಕು. ಸೊ ಅಂದರೆ ನಮ್ಮ ಹುಡುಗರಿಗೆ ಲಾಭ ಆಗುತ್ತೆ. ಇಲ್ಲ ನಮ್ಮ ಹುಡುಗರು ಮತ್ತೆ ಬೇರೆ ಕಡೆ ಹೋಗ್ತಾರೆ. ಇವತ್ತು IT BT ಸೆಕ್ಟರಲ್ಲಿ ನಮ್ಮ ಗುಲ್ಬರ್ಗ ಹುಡುಗರೇ ಜಾಸ್ತಿ ಇದ್ದಾರೆ. ಸೊ ಈ ಎಲ್ಲ ಹುಡುಗರು ಇಷ್ಟು ಜಾಸ್ತಿ ಇರುವ ಕಾರಣ ಏನಪ್ಪ ಅಂದರೆ ನಾವೆಲ್ಲರೂ ನಮ್ಮ ಟೀಚರ್ಸ್ ಆಗಲಿ ಇವರಾಗಲಿ ಎಲ್ಲರೂ ಕಷ್ಟಪಟ್ಟು ಸಂಶೋಧನೆ ಮಾಡಿ ನಮ್ಮ ಹುಡುಗರಿಗೆ ಕಳಿಸಿದ್ದೀವಿ. ಮತ್ತು ನಮ್ಮ ಹುಡುಗರು ನಾಲೆಜ್ ಬಂದು ಬೇರೆಯವರು ಯುಟಿಲೈಸ್ ಮಾಡ್ಕೊತಾ ಇದ್ದಾರೆ. ಸೊ ನಮ್ಮ ಹುಡುಗರು ಇರಬೇಕಂದ್ರೆ ಬೇಡ, ಉದ್ಯಮಗಳು ಬೇಡ, ಬೇಕಾದ್ರೆ ಇನ್ಸ್ಟಿಟ್ಯೂಟ್ಗಳು ಮಾಡಿ ಅದನ್ನು ನಮ್ಮ ಸರ್ಕಾರ ಸ್ಥಾಪನೆ ಮಾಡಲಿ ಇಲ್ಲಿ. ಸೊ ಅದನ್ನು ಮಾಡೋಕ್ಕೆ ಅಂತ ಹೇಳ್ಕೊತಾ ಈ ರೀತಿಯಾಗಿ ಹಿಂದಕ್ಕೆ ಮತ್ತು ಗರ್ಭಾಶಯ, ನಿಮಗೆ ಮಹಾಭಾರತದಲ್ಲಿ ಬಂದಂಥ ಒಂದು ಕಥೆ ಇದೆ, ಗಾಂಧಾರಿ ಮತ್ತು 101 ಮಕ್ಕಳು ಸಾಧ್ಯನೇ ಇಲ್ಲ. 101 ಮಕ್ಕಳು ಹಡೆಯಕ್ಕೆ ಸಾಧ್ಯ ಇದೆ ಇಲ್ಲ. ಆಕೆಗೆ ಏನೋ ಒಂದು ಟೆಕ್ನಾಲಜಿ ಗೊತ್ತಿತ್ತಂತ ಯಾರೋ ಹೇಳಿದ್ರು ನನಗೆ. ಸೊ ಇತ್ತೀಚೆಗೆ ನಾವು ನೋಡಿದ್ರೆ ಆಕೆ ಭ್ರೂಣ ಅವರು ಭ್ರೂಣ ಜೈಗೋಟ್ ಏನಾಗುತ್ತೆ, ಗಂಡು ಹೆಣ್ಣಿನ ಮಿಲನದಿಂದ ಏನು ಜೈಗೋಟ್ ಫಾರ್ಮೇಷನ್ ಆದರೆ ಅದನ್ನು ನಾವು ಡಿವೈಡ್ ಮಾಡಿದರೆ ಆಕೆ 101 ತುಣುಕಲ್ಲಿ 101 ತುಣುಕುಗಳನ್ನು ಒಂದೊಂದು ಗರ್ಭಾಶಯದಲ್ಲಿ ಹಾಕಿಟ್ಟರು. ಆ ಒಂದೊಂದು ಅವು 9 ತಿಂಗಳಾದ್ಮೇಲೆ ಹೊರಗೆ ಬಂದು ಅವೆಲ್ಲ ದುಷ್ಟ ಬುದ್ಧಿಯಿಂದ ಬಂದಂಥ ಮಕ್ಕಳ ಇದ್ದ ಕಾರಣ ಅದಕ್ಕೆ ದುರ್ಯೋಧನ, ದುಶಾಸನ, ದುಶ್ಶಾಲ ಅಂತ ಹೆಸರು ಬಂದು ಎಲ್ಲ ದುಷ್ಟ ಬುದ್ಧಿಯಿಂದ. ಸೊ ಅದಕ್ಕಾಗಿ ಈಗ ನಾವು ಮನುಷ್ಯರು ಕೂಡ ತಯಾರು ಮಾಡಿ ನನ್ನಂತನೇ ಒಂದು ತದ್ರೂಪ ತಯಾರು ಮಾಡ್ಬೋದು. ಕೊರಿಯಾ ದೇಶದ ಸೈಂಟಿಸ್ಟ್ ಇನ್ನೇ ಇವತ್ತಿಗೆ ಚೈನಲ್ಲಿ ಇದ್ದಾನೆ. ಯಾಕಂತಂದ್ರೆ ಅವನಿಗೆ ಸರ್ಕಾರ ಹೇಳ್ತು, ಯಾಕಂದ್ರೆ ಟೆರರಿಸ್ಟ್ ಆಗ್ಬೋದು ಅವ್ರು ನಾಳೆ. ಈಗ ನನ್ನಂತೆ ಒಬ್ಬ ಮನುಷ್ಯ ಬಂದಾಗ ಇನ್ನೊಬ್ಬನು ಅವನೇ ಸರ್ ಇವ ಟೆರರಿಸ್ಟ್ ಅಂತ ಹೇಳಿದ್ರೆ ಅವನಿಗೆ ಗುಂಡು ಹೊಡಿಬೋದು. ಅವ್ನು ಆ್ಯಕ್ಚುಲಿ ಯಾರಿದ್ದಾನೋ ಗೊತ್ತಿಲ್ಲ. ಸೊ ಅದಕ್ಕೆ ಅವರು ಹೇಳಿದ್ರು ಇಲ್ಲ ತದ್ರೂಪ ಹ್ಯೂಮನ್ ಅನ್ನು ತಯಾರು ಮಾಡೋದು ಬೇಡ, ಆಕಳು ತಯಾರು ಮಾಡಿದೆವು, ಡಾಲಿ, ಪಾಲಿ, ಇದನ್ನೆಲ್ಲ ಮಾಂಸದ ಯಾರು ತಿಂತಾರೆ ಅವ್ರಿಗೆ ಸರಿ ಇದೆ. ಸೊ ಈ ರೀತಿಯಾಗಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದರೆ ಅಥವಾ ಸರ್ಕಾರಕ್ಕೆ ಹೇಳೋದೇನೆಂದರೆ ನಮ್ಮ ಈ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸಂಶೋಧನಾ ಸಂಸ್ಥೆಗಳನ್ನು ತರಲು ಸಹಾಯ ಮಾಡಿ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದ. ವಿಶೇಷವಾಗಿ ವಿಜ್ಞಾನ ತಂತ್ರಜ್ಞಾನ ಬಹಳ ಅದ್ಭುತವಾದ, ನಾನಂತೂ ಅದು ಕೇಳಿರಲಿಲ್ಲ. ಎಂಥ ಅದ್ಭುತವಾದ ಕೆಲಸವನ್ನು ಇವತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನದಿಂದ ನಾವು ಎಲ್ಲಿಗೆ ಹೋಗಿದ್ದೇವೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ, ಬಹುಶಃ ನಾವೆಲ್ಲ ಬೇರೆ ಬೇರೆ ಫೀಲ್ಡಿಗೆ ಸಂಬಂಧಪಟ್ಟದ್ದು ಅಷ್ಟಕ್ಕೆ ಹೋಗ್ತೀವಿ ನಾವು. ಆದರೆ ಈ ಫೀಲ್ಡಿದು ಒಬ್ಬ ಎಕ್ಸ್ಪರ್ಟು, ಅದರಲ್ಲಿ ತಿಳ್ಕೊಂಡವರು, ಜ್ಞಾನವನ್ನು ಪಡೆದುಕೊಂಡವರು ಭಾರತ ಎಷ್ಟನೇ ಸ್ಥಾನದಲ್ಲಿದೆ, ಯಾವ ಇದರಲ್ಲಿದೆ, ನಾವು ಎಷ್ಟು ಮುಂದುವರೆದಿದ್ದೇವೆ, ಮುಂದೆ ಹೇಗೆ ಆಗುತ್ತೆ ಭವಿಷ್ಯವನ್ನು ಕೂಡ ನೋಡಲಿಕ್ಕೆ ಒಂದು ತಂತ್ರಜ್ಞಾನ ಸ್ಪಷ್ಟ ಆಗಿದೆ ಅಂತ ಬಹಳ ಹೇಳಿದರು. ಜೈವಿಕ ವಿಜ್ಞಾನವಂತೂ ಬಹಳ ಮುಂದುವರೆದಂತಹ ವಿಜ್ಞಾನ ಆಗಿದೆ ಹೇಳಿದರು. DNA ಮತ್ತು ಇನ್ನೇನು ಅನೇಕ ವಿಷಯಗಳ ಬಗ್ಗೆ ಇಂಥ ಅದ್ಭುತವಾದಂತಹ ಜ್ಞಾನವನ್ನು ನಾವು ಇವತ್ತು ಪಡೆದುಕೊಂಡದ್ದು ನಿಜವಾಗಲೂ ಕೂಡ ಒಂದು ಅರ್ಥಪೂರ್ಣವಾದಂಥದ್ದು.
ಈ ಆದ್ಯತೆಯ ಅವಕಾಶವನ್ನು ಕೊಟ್ಟಂತಹ ಪೂಜೆ ಸರ್ ಅವರಿಗೂ ಕಲ್ಯಾಣ ಕರ್ನಾಟಕ ಉತ್ಸವ ಸಮಿತಿಗೂ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಕಲಬುರಗಿ ಕಲ್ಯಾಣ ಕರ್ನಾಟಕ ಉತ್ಸವ ನಿಮಿತ್ತ ವಿಚಾರ ಸಂಕಿರಣ ಮತ್ತು ಕವಿಗೋಷ್ಠಿಯ ಕಾರ್ಯಕ್ರಮದ 7ನೇ ಗೋಷ್ಠಿಯ ನೆಲ ಜಲ ದರ್ಶನ. ಈ ಗೋಷ್ಠಿಯ ಅಧ್ಯಕ್ಷೆಯ ನುಡಿಗಳನ್ನಾಡಿರುವಂತಹ ಡಾಕ್ಟರ್ ಎಸ್ ಪಾಟೀಲ್ ಸರ್ ಅವರಿಗೆ ವೇದಿಕೆಯ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಗೋಷ್ಠಿಯ ಆಶಯ ನುಡಿಯನ್ನು ಆಡಿರುವಂತಹ ಶ್ರೀ ಅಲ್ಲಂಪ್ರಭು ಪೆಟ್ಟದೂರು ಸರ್ ಅವರಿಗೆ ವೇದಿಕೆಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಕೃಷಿ ಮತ್ತು ನೀರಾವರಿ ಕುರಿತು ವಿಚಾರವನ್ನು ಮಂಡಿಸಿರುವಂತಹ ಶ್ರೀ ಆದಿನಾಥ್ ಹೀರಾ ಸರ್ ಅವರಿಗೆ ವಂದನೆಗಳನ್ನ ಸಲ್ಲಿಸುತ್ತೇನೆ. ಶಿಕ್ಷಣ ಮತ್ತು ಆರೋಗ್ಯ ಕುರಿತು ವಿಚಾರವನ್ನು ಮಂಡಿಸಿರುವಂತಹ ಡಾಕ್ಟರ್ ಎಸ್ ಗುಬ್ಬಿ ಸರ್ ಅವರಿಗೆ ವೇದಿಕೆಯ ಪರವಾಗಿ ವಂದನೆಗಳನ್ನ ಸಲ್ಲಿಸುತ್ತೇನೆ. ಅನುಪಸ್ಥಿತಿಯಲ್ಲಿರುವ ಶ್ರೀ ಉಮಾಕಾಂತ್ ನಿಗುಡ್ಗಿ ಸರ್ ಅವರಿಗೂ ಧನ್ಯವಾದಗಳು. ವಿಜ್ಞಾನ ತಂತ್ರಜ್ಞಾನ ವಿಷಯವನ್ನು ಕುರಿತು ಡಾಕ್ಟರ್ ಎಸ್.ಎನ್. ಮೂಲ್ಗಿ ಸರ್ ಅವರು ಪ್ರಬಂಧವನ್ನು ಮಂಡಿಸಿರುವಂತಹ ಅವರಿಗೂ ವೇದಿಕೆಯ ಪರವಾಗಿ ವಂದನೆಗಳನ್ನ ಸಲ್ಲಿಸುತ್ತೇನೆ. ಜೈವಿಕ ವಿಜ್ಞಾನ ವಿಷಯವನ್ನು ಕುರಿತು ಪ್ರೊಫೆಸರ್ ಚಂದ್ರಕಾಂತ್ ಕೆಳಗನ್ಮನಿ ಸರ್ ಅವರು ವಿಚಾರವನ್ನು ಮಂಡಿಸಿರುವ ಅವರಿಗೂ ಕೂಡ ವೇದಿಕೆಯ ಪರವಾಗಿ ವಂದನೆಗಳನ್ನ ಸಲ್ಲಿಸುತ್ತೇನೆ. ಈ ಗೋಷ್ಠಿಯ ನಿರ್ವಹಣೆ ಮಾಡಿರುವಂತಹ ನನ್ನ ಸಹೋದರರಾದ ಡಾಕ್ಟರ್ ಸುನಿಲ್ ಚಾಬಾದಿ ಹಾಗೂ ಡಾಕ್ಟರ್ ಮಹಾದೇವ್ ಪೂಜಾರಿ ಸರ್ ಅವರಿಗೂ ವೇದಿಕೆ ಪರವಾಗಿ ವಂದನೆಗಳನ್ನ ಸಲ್ಲಿಸುತ್ತೇನೆ. ಈ ಗೋಷ್ಠಿಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿರುವ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಮಸ್ಕಾರ.